ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रतिष्ठाय भूतले श्रीमते भक्तिवेदान्तस्वामिनिति नाम्ने। नमस्ते सारस्वती देवी गौरवाणी प्रचारिणे विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। Okay. ಭಾಗವತ ಸ್ಕಂದ ಒಂದು ಅಧ್ಯಾಯ 3 ಶ್ಲೋಕ 2. ಯಸ್ಯಾಂಭಸಿ ಶಯಾನಸ್ಯ ಯೋಗನಿದ್ರಾಂ ವಿತನ್ಮತಃ ನಾಭೀಹೃದಾಂಬುಜಾದಾಸೀದ್ ಬ್ರಹ್ಮ ವಿಶ್ವಸೃಜಾಂಪತಿಃ. ಸೊ ಪುರುಷ ಅವತಾರ ಸೃಷ್ಟಿಯ ವರ್ಣನೆ. ಮೊಟ್ಟ ಮೊದಲಿಗೆ ಕಾರಣೋದಕಶಾಹಿ ವಿಷ್ಣುವಿನ ಚರ್ಮದ ರಂಧ್ರಗಳಿಂದ ಬ್ರಹ್ಮಾಂಡಗಳು ಹೊರಬರುತ್ತವೆ. ಆಮೇಲೆ ಆ ಅವನ ಅಂಶ, ಕಾರಣೋದಕಶಾಹಿ ವಿಷ್ಣುವಿನ ಅಂಶ ಅಂದ್ರೆ ಗರ್ಭೋದಕಶಾಹಿ ವಿಷ್ಣು ಆ ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ತಾನೆ. ಮತ್ತೆ ಅವನ ಶರೀರದಿಂದ ಉತ್ಪತ್ತಿಯಾಗಿರುವಂತಹ ಬೆವರು, ಅದನ್ನ ಗರ್ಭ ಉದಕ ಅಂತ ಕರೀತಾರೆ. ಉದಕ ನೀರು, ಬೆವರು. ಆ ನೀರಿನಿಂದ ಅರ್ಧ ಬ್ರಹ್ಮಾಂಡವನ್ನ ತುಂಬಿ ಆ ಗರ್ಭೋದಕ ವಿಷ್ಣು ಅಲ್ಲಿ ಅನಂತ ಶೇಷನ ಮೇಲೆ ಶಯನಿಸ್ತಾನೆ. ತನ್ನ ನಾಭಿ ಕಮಲದಿಂದ ಒಂದು ಕಮಲದ ಕಾಂಡ ಉತ್ಪತ್ತಿಯಾಗತ್ತೆ. ಆಮೇಲೆ ಒಂದು ಕಮಲ ಪುಷ್ಪ. ಆಮೇಲೆ ಆ ಪುಷ್ಪದ ಮೇಲೆ ಬ್ರಹ್ಮ ಪ್ರಕಟ ಆಗ್ತಾನೆ. ಬ್ರಹ್ಮನನ್ನ ಆ ಸೃಷ್ಟಿಕರ್ತ ಅಂತ ಕರೆಯಲ್ಲ, ಇಂಜಿನಿಯರ್ ಅಂತ ಕರೀತಾರೆ. ಸೃಜಾಂಪತಿ ಅಂದ್ರೆ ಇಂಜಿನಿಯರ್ಗಳಲ್ಲಿ ಸ್ವಾಮಿ ಅಂದ್ರೆ ಅವರ ಒಡೆಯ. ಅಂದ್ರೆ ಎಲ್ಲಾ ಸೃಷ್ಟಿ ಆ ಇಂಜಿನಿಯರಿಂಗ್ ಕಾರ್ಯಗಳಲ್ಲಿ ಯಾರು ತೊಡಗಿದಾರೋ ಅದರಲ್ಲಿ ಅವನು ಶ್ರೇಷ್ಠ. ಆ ಬ್ರಹ್ಮ ಗರ್ಭೋದಕಶಾಹಿ ವಿಷ್ಣುವಿಂದ ನಾಭಿಯಿಂದ ಉತ್ಪತ್ತಿಯಾಗಿರೋ ಕಮಲದ ಪುಷ್ಪದ ಮೇಲೆ ಕಾಣಿಸ್ಕೋತಾನೆ ಸ್ವಯಂಭೂವನ್. ಮತ್ತೆ ಬ್ರಹ್ಮನ ಕೆಲಸ ಆ ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡೋದು. ಅಂದ್ರೆ ಇವಾಗ ಒಂದು ಮನೆಯನ್ನ ಕಟ್ಟಬೇಕು ಅಂದ್ರೆ ಇಟ್ಟಿಗೆ ಮರಳು ಎಲ್ಲ ಇಂಜಿನಿಯರ್ ಸೃಷ್ಟಿ ಮಾಡಲ್ಲ, ಆದ್ರೆ ಇಟ್ಟಿಗೆ ಮರಳು ಉಪಯೋಗಿಸಿ ಅವನು ಕಟ್ಟಡಗಳನ್ನ ಕಟ್ತಾನೆ. ಅದೇ ರೀತಿ ಬ್ರಹ್ಮನ ಕೆಲಸ. ಮತ್ತೆ ಆ ಒಂದು ಆ ಕಾಂಡ ಇರುತ್ತಲ್ಲ, ಅದರಲ್ಲಿ ಆ ಇಡೀ ಉದ್ದವಾದ ಕಾಂಡ, ಯಾಕಂದ್ರೆ ಅದು ಆ ಅರ್ಧ ಬ್ರಹ್ಮಾಂಡದ ಅರ್ಧ ಗರ್ಭೋದಕದಿಂದ ತುಂಬಿದೆ. ಅಲ್ಲಿ ಗರ್ಭೋದಕಶಾಹಿ ವಿಷ್ಣು ಶಯನಿಸಿದ್ದಾನೆ. ಇನ್ನು ಅರ್ಧ ಬ್ರಹ್ಮಾಂಡದಷ್ಟು ಆ ಕಾಂಡ ವಿಸ್ತರಿಸುತ್ತೆ. ಆಮೇಲೆ ಮೇಲೆ ಕಮಲದ ಪುಷ್ಪ. ಹಾಗಾಗಿ ಆ ಇಡೀ ಕಮಲದ ಕಾಂಡದಲ್ಲಿ 14 ಗೃಹ ವ್ಯವಸ್ಥೆಗಳು ಸೃಷ್ಟಿಯಾಗುತ್ತವೆ. ಅಥವಾ 14 ವಿಭಾಗಗಳು ಅಥವಾ 3 ವಿಭಾಗಗಳು, ಭೂರ್ಭುವ ಸ್ವಹ. ಅಥವಾ ಪ್ರತಿಯೊಂದು ಗೃಹ ವ್ಯವಸ್ಥೆಯನ್ನು ತಗೊಂಡ್ರೆ 14 ವಿಭಾಗಗಳು.
ಆಮೇಲೆ ಈ ಭೂಮಿ ಆ ಮಧ್ಯದಲ್ಲಿರೋದು. ಹ್ಮ್. ಮೇಲೆ ಸ್ವರ್ಗಲೋಕ, ಭೂವರ್ಲೋಕ, ಮೇಲೆ ಸ್ವರ್ಗಲೋಕ, ಮಹಾಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಎಲ್ಲಕ್ಕಿಂತ ಶ್ರೇಷ್ಠವಾದ ಗೃಹ ವ್ಯವಸ್ಥೆ ಬ್ರಹ್ಮಲೋಕ ಅಥವಾ ಸತ್ಯಲೋಕ. ಈ ಬ್ರಹ್ಮಲೋಕದ ಮೇಲೆ ಆ ಎಲ್ಲ ದಿಕ್ಪಾಲಕರ ಮತ್ತೆ ಬ್ರಹ್ಮನ ಆಫೀಸುಗಳು ಅಲ್ಲಿ. ಹ್ಮ್. ಮೇರು ಪರ್ವತದ ಮೇಲೆ ಬ್ರಹ್ಮಲೋಕದಲ್ಲಿ. ಆಮೇಲೆ ಭೂಮಿಯ ಕೆಳಗಡೆ, ಭೂಮಿಯ ಒಳಗಡೆ ಆ 7 ಕೆಳ ಲೋಕಗಳಿವೆ. ಅಲ್ಲಿ ಅಸುರರು ವಾಸ ಮಾಡ್ತಾರೆ. ಮತ್ತೆ ಅಂತಹ ಭೌತಿಕವಾಗಿ ಮುಳುಗೋಗಿರುವಂತ ಜೀವಿಗಳು, ನಾಗಗಳು, ಅಸುರರು, ಈ ರೀತಿ. ಹ್ಮ್ ಈ ಎಲ್ಲ ಲೋಕಗಳು ಭೂಮಿ ಒಳಗಡೆ ಇರೋದು. ಭೂಮಿಯನ್ನ ಕೊರೆದು ನಾವು ಒಳಗಡೆ ಹೋದ್ರೆ 7 ಲೋಕಗಳು ಇವೆ. ಹ್ಮ್ ಆಮೇಲೆ ಗರ್ಭೋದಕಶಾಹಿ ವಿಷ್ಣುವಿಂದ ಕ್ಷೀರೋದಕಶಾಹಿ ವಿಷ್ಣು ಬರ್ತಾನೆ. ಅವನೇ ಪರಮಾತ್ಮ. ಅವನನ್ನ ಹರಿ ಅಂತ ಕೂಡ ಕರೀತಾರೆ. ಮತ್ತೆ ಈ ಬ್ರಹ್ಮಾಂಡದೊಳಗೆ, ಪ್ರತಿಯೊಂದು ಬ್ರಹ್ಮಾಂಡದೊಳಗಡೆ ಯಾವ ಯಾವ ಅವತಾರಗಳು ಯಾವ ಯಾವ ಸಮಯಕ್ಕೆ ಬರಬೇಕು ಅದೆಲ್ಲವೂ ಕೂಡ ಹರಿಯಿಂದ ಬರೋದು, ಅವನ ವಿಸ್ತರಣೆಗಳು. ಹ್ಮ್ ಹಾಗಾಗಿ ತೀರ್ಮಾನ ಅಂದ್ರೆ ಆ ಈ ಪುರುಷಾವತಾರಗಳಲ್ಲಿ 3 ಪುರುಷಾವತಾರಗಳಿವೆ. ಮೊದಲನೇದು ಕಾರಣೋದಕಶಾಹಿ ವಿಷ್ಣು. ಅವನು ಆ ಮಹತ್ತತ್ವ ಆ ವನ್ನ ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾನೆ. ಹ್ಮ್ ಮಹತ್ತತ್ವದಲ್ಲಿ ಎಲ್ಲ ಭೌತಿಕ ಘಟಕಾಂಶಗಳನ್ನ ಹಾಕ್ತಾನೆ. ಆಮೇಲೆ ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಮಹತ್ತತ್ವ ಇದೆ. ಮಹತ್ತತ್ವವನ್ನ ಆಮೇಲೆ ಅದರಿಂದ ಘಟಕಾಂಶಗಳು ಬರುತ್ತೆ. ಭೂಮಿಯ ಪೋ, ನಲೋ, ವಾಯು, ಆಮೇಲೆ 5 ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವೆಲ್ಲವನ್ನು ಉಪಯೋಗಿಸಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಹ್ಮ್ ಹ್ಮ್ ಆ ಕಾರಣೋದಕಶಾಹಿ ವಿಷ್ಣು ಅವನು. ಆಮೇಲೆ ಅವನ ಅಂಶ ಗರ್ಭೋದಕಶಾಹಿ ವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ತಾನೆ. 3ನೇ ಅವನು ಕ್ಷೀರೋದಕಶಾಹಿ ವಿಷ್ಣು, ಅವನು ಪರಮಾತ್ಮ. ಹ್ಮ್ ಎಲ್ಲ ಅಣುವಿನಲ್ಲೂ ಕೂಡ ಪ್ರವೇಶ ಮಾಡಿದ. ಇಲ್ಲಿ ಪ್ರಭುಪಾದರು ಬರೀತಾರೆ, ಯಾರು ಈ ಪುರುಷಾವತಾರಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರಿಗೆ ದೇವೋತ್ತಮ ಪರಮ ಪುರುಷ ಏನು ಅನ್ನೋದು ಸರಿಯಾಗಿ ಅರ್ಥ ಆಗಿದೆ ಅಂತ. ಹಾಗಾಗಿ ಯಾರು ಈ ಜ್ಞಾನವನ್ನು ತಿಳ್ಕೊಂಡಿರ್ತಾರೋ ಅವರು ಜನ್ಮ, ಮೃತ್ಯು, ಜರ, ವ್ಯಾಧಿಗಳಿಂದ ಮುಕ್ತರಾಗ್ತಾರೆ. ಯಾಕೆ ಮುಕ್ತರಾಗ್ತಾರೆ? ಯಾಕೆಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಇದು ಬ್ರಹ್ಮಾಂಡ ಹೇಗೆ ಅಸ್ತಿತ್ವಕ್ಕೆ ಬಂದಿದೆ, ನಾವು ಯಾರು, ನಾವ್ ಹೆಂಗೆ ಶರೀರ ತಗೊಂಡ್ವಿ, ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಎಲ್ಲ ಜ್ಞಾನ ಗೊತ್ತಾಗತ್ತೆ. ಹಾಗಾಗಿ ಆ ಜ್ಞಾನದ ಪ್ರಕಾರವಾಗಿ ಅವರು ಜೀವನ ನಡೆಸ್ತಾರೆ. ಅವಾಗ ಮತ್ತೆ ಜನ್ಮ, ಮೃತ್ಯು, ಜರ, ವ್ಯಾಧಿಗಳಿಗೆ ಒಳಗಾಗೋದು. ಹಾಗಾಗಿ ಜ್ಞಾನದ ಉದ್ದೇಶ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋದು. ಸುಮ್ಮನೆ ಜ್ಞಾನ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಹ್ಮ್ ಹ್ಮ್ ಇವಾಗ ಈ ಸೃಷ್ಟಿಯ ಸಮಯ ಬಂದಾಗ ಆ ಕಾರಣೋದಕಶಾಹಿ ವಿಷ್ಣು ಏನ್ ಮಾಡ್ತಾನೆ ಅಂದ್ರೆ ಆ ಅವನು ಭೌತಿಕ ಪ್ರಕೃತಿಯ ಮೇಲೆ, ಅಂದ್ರೆ ದುರ್ಗಾದೇವಿಯ ಮೇಲೆ ತನ್ನ ದೃಷ್ಟಿಯನ್ನ ಹಾಯಿಸ್ತಾನೆ. ಈ ದುರ್ಗಾದೇವಿ ಯಾರು ಅಂದ್ರೆ ರಮಾದೇವಿಯ ಛಾಯೆ. ರಮಾದೇವಿ ಅಂದ್ರೆ ವಿಷ್ಣುವಿನ ಪತ್ನಿ, ಅವಳ ಛಾಯೆ ದುರ್ಗಾದೇವಿ. ಹಾಗಾಗಿ ಮಹಾವಿಷ್ಣು ಆ ರಮಾದೇವಿಯನ್ನ ನೋಡ್ತಾನೆ, ದೃಷ್ಟಿಯನ್ನ ಅವಳ ಮೇಲೆ ಹಾಕ್ತಾನೆ. ಪರೋಕ್ಷವಾಗಿ ದುರ್ಗಾದೇವಿಯನ್ನ ನೋಡ್ತಾನೆ. ಆ ಒಂದು ದೃಷ್ಟಿಯೇ ಸಾಕು ಅಷ್ಟೇ. ಅವನು ಕಣ್ಣು ಹಾಯಿಸಿದ್ರಿಂದನೇ ಆ ಆಗ ಆ ಭೌತಿಕ ಆ ಪ್ರಕೃತಿಯಿಂದ ಮಹತ್ತತ್ವ ಪ್ರಕಟವಾಗತ್ತೆ. ಆಮೇಲೆ ಬ್ರಹ್ಮಾಂಡದ ಎಲ್ಲ ಸೃಷ್ಟಿ ಕಾರ್ಯಗಳು ಪ್ರಾರಂಭವಾಗುತ್ತೆ. ಆದ್ರೆ ಆ ದೃಷ್ಟಿ, ಭಗವಂತನ ದೃಷ್ಟಿ ಅದಕ್ಕೆ ಶಕ್ತಿಯನ್ನ ಕೊಡೋದು. ಹ್ಮ್ ಆ ಸೃಷ್ಟಿ ಕಾರ್ಯ ಆಗೋದಕ್ಕೆ.
ಯಾವುದು ಕೂಡ ಕಾರಣವಿಲ್ಲದೆ ಯಾವ ವಿಷಯವೂ ನಡೆಯೋಕ್ ಸಾಧ್ಯವಿಲ್ಲ. ಹಾಗಾಗಿ ಇದಕ್ಕೆ ಕಾರಣ ಸಮುದ್ರ ಅಂತ ಕರೀತಾರೆ. ಎಲ್ಲಿ ಮಹಾವಿಷ್ಣು ಶಯನಿಸಿದ್ದ ಅನ್ನೋದಕ್ಕೆ ಕಾರಣ ಸಾಗರ ಅಂತ ಕರೀತಾರೆ. ಹ್ಮ್ ಕಾರಣ ಅಂದ್ರೆ ಅದೇ ಕಾರಣ, ಈ ಭೌತಿಕ ಜಗತ್ತಿಗೆ ಕಾರಣ. ಹ್ಮ್ ಹಾಗಾಗಿ ಸೃಷ್ಟಿ ಅದಾಗೆ ಆಗಿದೆ ಅಂತ ಮೂರ್ಖರು ಹೇಳ್ತಾರೆ, ಅದನ್ನ ನಾವು ಸ್ವೀಕಾರ ಮಾಡಬಾರ್ದು. ನಾಸ್ತಿಕರ ವರ್ಣನೆ ಭಗವದ್ಗೀತೆಯಲ್ಲಿದೆ. ನಾಸ್ತಿಕರು ಅಂದ್ರೆ ಸೃಷ್ಟಿಕರ್ತ ಇದ್ದಾನೆ ಅಂತ ಅವರು ನಂಬೋದಿಲ್ಲ. ಅರೆ ಬೇರೆ ಪರ್ಯಾಯ ವರ್ಣನೆ ಏನು? ವಿವರಣೆ ಬಿಗ್ ಬ್ಯಾಂಗ್ ಥಿಯರಿ, ಹುಚ್ಚತನ. ಹ್ಮ್. ಭೌತಿಕ ಶಕ್ತಿಗೆ ಪುರುಷ ಇಲ್ಲದೆ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಹೇಗೆ ಪ್ರಕೃತಿ ಅಥವಾ ಸ್ತ್ರೀಗೆ ಆ, ಪುರುಷನ ಸಂಪರ್ಕ ಇಲ್ಲದೆ ಮಗುವನ್ನ ಹುಟ್ಟಿಸಕ್ ಸಾಧ್ಯ ಇಲ್ಲ, ಅದೇ ರೀತಿ ಭೌತಿಕ ಪ್ರಕೃತಿ ಹ್ಮ್ ಪುರುಷನ ಅಂದ್ರೆ ಭಗವಂತನ ಶಕ್ತಿಯ ಇಲ್ಲದೆ ಅವಳು ಸೃಷ್ಟಿ ಮಾಡಕ್ಕೆ ಅವಳ ಹತ್ರ ಶಕ್ತಿ ಇಲ್ಲ. ಆ ಶಕ್ತಿಯೇ ಅವನು ಅವಳ ಮೇಲೆ ನೋಡೋದು, ಅವಳನ್ನ ನೋಡೋದೇ ಆ ಶಕ್ತಿ. ಅಷ್ಟೇ ಸಾಕು, ಭಗವಂತ ಸುಮ್ನೆ ನೋಡಿದ್ರೆ ಸೃಷ್ಟಿ ಆಗತ್ತೆ. ಹ್ಮ್ ಸೊ ಪುರುಷ ಆ ಆ ಮಹಾವಿಷ್ಣು ಏನ್ ಮಾಡ್ತಾನೆ ಆಗ, ತನ್ನಲ್ಲೇ ಇರುವಂತಹ ಜೀವಿಗಳು ಅವಕ್ಕೆ ಮತ್ತೆ ಶರೀರ ಕೊಡಬೇಕು. ಆ ಗರ್ಭಧಾನ ಕಾರ್ಯವನ್ನ ಅವನು ಮಾಡ್ತಾನೆ ರಮಾದೇವಿ ಮೂಲಕ ದುರ್ಗಾದೇವಿಗೆ. ಅಥವಾ ಆ ಆ ಜೀವಿಗಳನ್ನ ಅವನು ಶಿವನ ಮೂಲಕ ದುರ್ಗಾದೇವಿಗೆ ಗರ್ಭಧಾನ ಮಾಡಿಸ್ತಾನೆ. ಸೊ ಹಾಗಾಗಿ ಶಂಭು ಶಂಭು ಈ ಆ ಜೀವಿಗಳಿಗೆ ಶರೀರವನ್ನ ಕೊಡೋ ತಂದೆ ಶಂಭು. ಮತ್ತೆ ದುರ್ಗಾದೇವಿ ಅವರಿಗೆ ಅವರ ಜೀವಿಗಳನ್ನ ಸ್ವೀಕಾರ ಮಾಡಿ ಅವರಿಗೆ ಆ ಶರೀರವನ್ನ ನೀಡ್ತಾಳೆ. ಹಾಗಾಗಿ ಆ ಗರ್ಭಧಾನ ಕಾರ್ಯ ಶಂಭು ಮಾಡೋದು, ಶರೀರವನ್ನು ನೀಡೋ ಕಾರ್ಯ ದುರ್ಗಾದೇವಿ ಮಾಡೋದು. ಆದ್ರೆ ಇದು ಪ್ರಾರಂಭ ಆಗೋದು ಕಾರಣದಕಶಾಯಿ ವಿಷ್ಣುವಿಂದ. ಅವನು ರಮಾದೇವಿಯನ್ನ ನೋಡಿದಾಗ ಈ ಸಂಪೂರ್ಣ ಸೃಷ್ಟಿ ಕಾರ್ಯ ಶುರು ಆಗತ್ತೆ. ಅವಾಗ ದುರ್ಗಾದೇವಿ ಆ ಈ ಆ ಈ ಜೀವಿಗಳನ್ನ ಸ್ವೀಕಾರ ಮಾಡಕ್ಕೆ ಸಿದ್ಧಳಾಗ್ತಾಳೆ. ಆಗ ಶಂಭುವಿನ ಮೂಲಕ ಈ ಜೀವಿಗಳು ದುರ್ಗಾದೇವಿಯ ಗರ್ಭವನ್ನು ಪ್ರವೇಶ ಮಾಡ್ತಾರೆ. ಆ ಆಮೇಲೆ ಅವರೆಲ್ಲರಿಗೂ ಅವರವರ ಹಿಂದಿನ ಜನ್ಮದ ಆಸೆಗಳು ಕರ್ಮದ ಪ್ರಕಾರವಾಗಿ ಶರೀರಗಳನ್ನ ಕೊಡಲಾಗತ್ತೆ. ಇದು ಸೃಷ್ಟಿಯ ಕಾರ್ಯ. ಇದನ್ನ 2ನೇ ಸ್ಕಂದದಲ್ಲಿ ಇನ್ನೂ ವಿಸ್ತಾರವಾಗಿ ವರ್ಣಿಸಲಾಗಿದೆ. ಹಾಗಾಗಿ ಪ್ರಭುಪಾದರು ಇಲ್ಲಿ ಒತ್ತು ಹೇಳ್ತಾ ಇದ್ದಾರೆ, ಬರೀ ಜಡ ವಸ್ತುವಿನಲ್ಲಿ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಅಂದ್ರೆ ಭೌತಿಕ ಶಕ್ತಿಗೆ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಅಥವಾ ಒಂದು ಜಡ ವಸ್ತು ಆ ಇವಾಗ ಒಂದು ಮರ ಇದೆ, ಆ ಮರದಿಂದ ಒಂದು ಟೇಬಲ್ ಆಗಕ್ ಸಾಧ್ಯ ಇಲ್ಲ. ಮರವನ್ನ ಟೇಬಲ್ ಆಗಿ ಪರಿವರ್ತಿಸಕ್ಕೆ ಒಬ್ಬ ವ್ಯಕ್ತಿ ಬೇಕು, ಪುರುಷ ಬೇಕು, ಶಕ್ತಿ ಬೇಕು. ಹಾ ಹಾಗಾಗಿ ಆ ಪುರುಷನ ಶಕ್ತಿಯಿಂದಲೇ ಪ್ರಕೃತಿ ಸೃಷ್ಟಿಯನ್ನ ಮಾಡಕ್ಕೆ ಸಾಧ್ಯ. ಅವಳು ಸ್ವತಂತ್ರಳಲ್ಲ. ಮತ್ತೆ ಭಗವಂತನಲ್ಲಿ ಅಗಣಿತ ಶಕ್ತಿಗಳಿವೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಆ ಆ ಬೇರೆ ಬೇರೆ ತರ ಶಕ್ತಿಗಳಿವೆ. ಹಾಗಾಗಿ ಆ ಅವನಿಗೆ ಹೇಗೆ ಬೇಕೋ ಅವನು ಹಾಗೆ ಕೆಲಸ ಕಾರ್ಯಗಳನ್ನ ನಡೆಸ್ಬೋದು. ಅವನು ತಾನೇ ಏನು ಮಾಡ್ಬೇಕಾಗಿಲ್ಲ, ಎಲ್ಲಾ ಶಕ್ತಿಗಳು ಕೆಲಸ ಮಾಡುತ್ತವೆ. ಅರೆ ಅವನ ಇಚ್ಛೆಯ ಪ್ರಕಾರ, ಅವನಿಗೆ ಬೇಕಾಗಿರೋ ಪ್ರಕಾರ ಶಕ್ತಿಗಳು ಕೆಲಸ ಮಾಡುತ್ತವೆ. ಮತ್ತೆ ಈ ಶಕ್ತಿಗಳು ಅವನ ಇಚ್ಛೆ ಪರಿಪೂರ್ಣವಾದದ್ದು, ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿ ಅವನ ಶಕ್ತಿಗಳು ಮಾಡೋ ಕಾರ್ಯಗಳು ಕೂಡ ಪರಿಪೂರ್ಣವಾಗಿರುತ್ತೆ. ಕಾಟಾಚಾರಕ್ಕೆ ಈ ಸೃಷ್ಟಿಯಲ್ಲಿ ಯಾವ ಕೆಲಸನೂ ಆಗಲ್ಲ. ಮತ್ತೆ ಅವನೇ ಸರ್ವ ಶ್ರೇಷ್ಠ, ಎಲ್ಲರಿಗಿಂತ ಶ್ರೇಷ್ಠ ವ್ಯಕ್ತಿ ಆಗಿರೋದ್ರಿಂದ ಅವನ ಇಚ್ಛೆಯ ಪ್ರಕಾರವೇ ಎಲ್ಲವೂ ನಡೀತಾ ಇರೋದು. ಸೂರ್ಯ ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ, ಎಲ್ಲವೂ ಕೂಡ
ಸಮಯ, ಕಾಲ, ಆ, ಎಲ್ಲವೂ ಕೂಡ ಅವನ ಇಚ್ಛೆಯ ಪ್ರಕಾರ ನಡೀತವೆ. ಹಾಗಾಗಿ ಆ ಬಹಳ ಶಿಸ್ತಿನಿಂದ ನಡೆಯುತ್ತೆ ಈ ಭೌತಿಕ ಜಗತ್ತು. ಶಿಸ್ತಿನಿಂದ, ಡಿಸಿಪ್ಲಿನ್. ಯಾಕೆಂದ್ರೆ ಎಲ್ಲರಿಗೂ ಕೂಡ ಆ ಭಗವಂತನನ್ನ ಬೇಸರ ಪಡಿಸೋದು ಇಷ್ಟ ಇಲ್ಲ. ಯಾರೂ ತಮ್ಮ ಕೆಲಸವನ್ನ ಕಾಟಾಚಾರಕ್ಕೆ ಮಾಡೋದಿಲ್ಲ. ಯಾಕಂದ್ರೆ ಕಾಟಾಚಾರಕ್ಕೆ ಮಾಡಿದಾಗ ಅದರಿಂದ ಭಗವಂತನಿಗೆ ಅತೃಪ್ತಿ ಆಗತ್ತೆ ಅನ್ನೋದನ್ನ ಅವರು ಯಾರು ಸಹಿಸ್ಕೊಳಕ್ ಆಗಲ್ಲ. ಹಾಗಾಗಿ ಎಲ್ಲರೂ ಆ ಸರಿಯಾಗಿ ಪಕ್ಕಾ ಕೆಲಸ ಮಾಡ್ತಾರೆ. ಅವನ ಸಂತೃಪ್ತಿಗೋಸ್ಕರ, ಅವನಿಗೆ ಆನಂದವನ್ನ ನೀಡೋಕ್ಕೋಸ್ಕರ, ಅವನ ಸಂತೃಪ್ತಿಗೋಸ್ಕರ. ಹೀಗೆ ಬಹಳ ಕಾಂಪ್ಲಿಕೇಟೆಡ್ ಈ ಬ್ರಹ್ಮಾಂಡ. ಆ ಒಂದೊಂದು ಬ್ರಹ್ಮಾಂಡವೂ ಕೂಡ, ಇವಾಗ ಆ ಬ್ರಹ್ಮಾಂಡ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಎಷ್ಟು ಸಂಕೀರ್ಣವಾಗಿದೆ, ಅದರ ಆಧಾರದ ಮೇಲೆ ಬ್ರಹ್ಮನಿಗೆ ಎಷ್ಟು ತಲೆ ಇದೆ ಅಂತ. ಹಾಗಾಗಿ ಒಂದೊಂದು ಬ್ರಹ್ಮಾಂಡದಲ್ಲಿ ಲಕ್ಷ ತಲೆ ಇರುವಂತಹ ಬ್ರಹ್ಮ ಇದಾರಂತೆ. ಅಂದ್ರೆ ಅಷ್ಟು ಕಾಂಪ್ಲಿಕೇಟೆಡ್ ಬ್ರಹ್ಮಾಂಡ. ಇದು ಎಲ್ಲಕ್ಕಿಂತ ಸರಳವಾದ ಬ್ರಹ್ಮಾಂಡ ನಮ್ದು, 4 ತಲೆ ಇರೋ ಬ್ರಹ್ಮ. ಹ್ಮ್ ಹ್ಮ್ ಹಾಗಾಗಿ ನಾವು ಊಹೆ ಮಾಡಕ್ಕೂ ಆಗಲ್ಲ. ಅಂದ್ರೆ ಕೃಷ್ಣನಲ್ಲಿ ಎಷ್ಟು ಶಕ್ತಿ ಇರಬೇಕು. ಇಂತಹ ಕೋಟ್ಯಾಂತರ ಬ್ರಹ್ಮಾಂಡಗಳು ಸುಮ್ಮನೆ ಅವನ ಕಾರಣದ ಶಾಯಿ ವಿಷ್ಣು ಆಗಿ ಅವನ ಉಸಿರಾಟದಿಂದ ಸುಮ್ಮನೆ ಪ್ರಕಟವಾಗತ್ವೆ. ಪ್ರಳಯದ ಸಮಯದಲ್ಲಿ ಅದು ನಾಶವಾಗತ್ತೆ. ಆ ಎಷ್ಟೊಂದು ಬ್ರಹ್ಮಾಂಡಗಳಿವೆ. ಎಲ್ಲಾ ಬ್ರಹ್ಮಾಂಡಗಳ ನಿರ್ವಹಣೆ ನಡೀತಾ ಇದೆ. ಎಲ್ಲಾ ಬ್ರಹ್ಮಾಂಡಗಳಲ್ಲೂ ಆ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಇದ್ದಾನೆ. ಆ ಕ್ಷೀರೋದಕಶಾಹಿ ವಿಷ್ಣು ಇದ್ದಾನೆ, ಬ್ರಹ್ಮ ಇದ್ದಾನೆ, ಶಿವ ಇದ್ದಾನೆ, ಎಲ್ಲಾ ದೇವತೆಗಳಿದ್ದಾರೆ, ಕಾಲ ಇದೆ, ಜೀವಿಗಳಿವೆ. ಎಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ನಿಯಂತ್ರಣದಡಿಯಲ್ಲಿ ನಡೀತಾ ಇದೆ. ಎಲ್ಲ ಗಣಿತ ಬ್ರಹ್ಮಾಂಡವು. ಹಾಗಾಗಿ ಯಾರು ಕೂಡ ಕೃಷ್ಣನಿಗೆ ಸಮ ಇಲ್ಲ, ಅವನಿಗಿಂತ ಮಿಗಿಲಾದವ್ರು ಯಾರು ಇಲ್ಲ. ಅಸಮೋರ್ಧ್ವ ಅವನು. ಅಸಮೋರ್ಧ್ವ, ಅಸಮ. ಯಾರು ಅವನಿಗೆ ಸಮಾನೂ ಅಲ್ಲ, ಊರ್ಧ್ವ, ಅವನ ಮೇಲೂ ಯಾರು ಇಲ್ಲ. ಇಂತಹ ಕೃಷ್ಣ ನಮ್ಮ ಹತ್ರ ಬಂದು ಹೇಳ್ತಾ ಇದ್ದಾನೆ, ಸುಹೃದಂ ಸರ್ವಭೂತಾನಾಂ. ನಾನು ನಿಮ್ಮ ಸ್ನೇಹಿತ ಅಂತ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾನೆ. ನಾವು ನೋಡೋಣ, ಟೈಮ್ ಇದ್ದರೆ ನಿನ್ನ ಹತ್ರ ನಿನ್ ಕಡೆ ತಿರುಗ್ತೀನಿ. ನಾನು ತುಂಬಾ ಬ್ಯುಸಿ ಆಗಿದ್ದೀನಿ, ಮಾಡಬಾರ್ದು ಕೆಲ್ಸದಲ್ಲೆಲ್ಲ ನಾನು ತುಂಬಾ ಬ್ಯುಸಿ ಆಗಿದ್ದೀನಿ. ನಂಗೆ ಸಮಯ ಸಿಕ್ಕಾಗ ನಾನು ನಿನ್ ಕಡೆ ನೋಡ್ತೀನಿ. ಹ್ಮ್ ಸೊ ನಮ್ಮ ದುರಾದೃಷ್ಟ, ನಾವು ಕೃಷ್ಣನಿಂದ ಆಕರ್ಷಿತರಾಗದೆ ಹೋದ್ರೆ ಅದು ನಮ್ಮ ದುರಾದೃಷ್ಟ. ಅವನು ಕರುಣೆ ತೋರಿ ಆ ಅಂತಹ ಉತ್ಕೃಷ್ಟವಾದ ಸ್ಥಾನದಲ್ಲಿದ್ರು ಕೂಡ ಅವನು ಅದನ್ನು ಪರಿಗಣಿಸದೆ, ನಮ್ಮ ಪತಿತ ಸ್ಥಿತಿಯನ್ನು ಪರಿಗಣಿಸದೇನೆ ಅವನು ನಮಗೆ, ನಮ್ಮನ್ನ ಅವನೆಡೆಗೆ ಆಕರ್ಷಿಸೋದಕ್ಕೋಸ್ಕರ ಬಂದು ಲೀಲೆಗಳನ್ನ ಮಾಡ್ತಾನೆ, ಗ್ರಂಥಗಳನ್ನ ಕೊಟ್ಟಿದ್ದಾನೆ, ಆಚಾರ್ಯರನ್ನ ಕಳಿಸ್ತಾನೆ, ಗುರುಗಳನ್ನ ಕಳಿಸ್ತಾನೆ, ಎಲ್ಲವನ್ನ ಮಾಡ್ತಾನೆ. ಯಾರಿಗೋಸ್ಕರ? ನಮಗೋಸ್ಕರ. ಆದ್ರೂ ಕೂಡ ನಮ್ಗೆ ಅವನೆಡೆಗೆ ಆಕರ್ಷಣೆ, ಆಸಕ್ತಿ ಇಲ್ಲ. ಇದೇ ಈ ಪ್ರವಚನದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಇದೆ, ಆದ್ರೆ ಭೌತಿಕ ವಿಷಯಗಳ ಮೇಲೆ ಹೆಚ್ಚು ಆಸಕ್ತಿ ಇದೆ. ಹ್ಮ್ ಹಾಗಾಗಿ ನಾವು ಪ್ರಭುಪಾದರಂತ ಆಚಾರ್ಯರ ಮಾರ್ಗದರ್ಶನದಡಿಯಲ್ಲಿ ನಾವು ಇರೋದು ನಮ್ಮ ನಿಜವಾದ ಭಾಗ್ಯ. ಯಾಕಂದ್ರೆ ಎಷ್ಟೊಂದ್ ಜನ ಇದ್ದಾರೆ ಮೋಸ ಮಾಡೋದಕ್ಕೆ ಸಿದ್ಧರಾಗಿರುವಂತವ್ರು. ಪ್ರಭುಪಾದರು ಹೇಳ್ತಾರೆ, ಢೋಂಗಿ ಸ್ವಾಮಿಗಳು. ಇವತ್ತಿನ ಕಾಲದಲ್ಲೂ ಢೋಂಗಿ ಸ್ವಾಮಿಗಳಿದ್ದಾರೆ. ಹ್ಮ್. ಎಷ್ಟೊಂದ್ ಜನ ಅನ್ಕೋತಾರೆ ಇಸ್ಕಾನ್ ಅಂದ್ರೆ ಎಲ್ಲರೂ ಸಾಧುಗಳು ಅಂತ. ಎಲ್ಲ ಸಂಸ್ಥೆಯಲ್ಲೂ ಡೋಂಗಿಗಳಿರ್ತಾರೆ, ಅದೇ ರೀತಿ ಇಸ್ಕಾನ್ ನಲ್ಲೂ ಡೋಂಗಿಗಳಿರ್ತಾರೆ. ಹ್ಮ್ ಸ್ವಲ್ಪ ಜನರು ಬಹಳ ಆ ಏನ್ ಹೇಳ್ಬೇಕು, ಅಂದ್ರೆ ಈ ತರ ಜನ ಇರ್ತಾರೆ ಅಂತ ಯೋಚನೆ ಮಾಡದೆ ಅಮಾಯಕರಾಗಿ, ಇನ್ನೋಸೆಂಟ್ ಆಗಿ ಅವರು ಅಂತ ಜನರ ಜೊತೆ ವ್ಯವಹರಿಸ್ತಾರೆ. ಅದರ ಪರಿಣಾಮ ನಮ್ಗೆ ಇವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗತ್ತೆ. ಆರಂಭದಲ್ಲಿ
ಆ ನಾವು ನಮ್ಮ ಹತ್ರ ಇರೋ ವಸ್ತುಗಳನ್ನ ಕಳ್ಕೋಬಹುದು. ಅದು ಬಹಳ ಚಿಕ್ಕದು. ನಿಜವಾಗ್ಲೂ ನಾವೇನ್ ಕಳ್ಕೊತೀವಿ? ಭಕ್ತಿಯನ್ನ ಕಳ್ಕೊಂಡ್ ಬಿಡ್ತೀವಿ ಕೊನೆಗೆ. ಹಾಗಾಗಿ ಪ್ರಭುಪಾದರ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬಹುದು. ಪ್ರವಚನಗಳನ್ನು ಕೇಳೋದ್ರಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬಹುದು. ಆದ್ರೆ ಈ ಪ್ರವಚನವನ್ನ ಕೇಳಾದ್ಮೇಲೂ ಕೂಡ ನಾನ್ ಯೋಚನೆ ಮಾಡ್ತಾ ಇರೋದೇ ಸರಿ, ನಾನ್ ಮಾಡ್ತಾ ಇರೋದೇ ಸರಿ ಅಂತ ಯೋಚನೆ ಮಾಡಿದ್ರೆ ಅದು ಮುಟ್ಟಾಳ್ತಾನ ಅಲ್ವಾ? ಯಾಕಂದ್ರೆ ಆಚಾರ್ಯರು ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ತಿಳ್ಕೋಬೇಕು. ಹ್ಮ್. ಇವಾಗ ಒಂದು ವಿಷಯ ಎಲ್ಲರಿಗೂ ಆ, ಇಲ್ಲಿ ವಿಶೇಷವಾಗಿ ಇಲ್ಲಿ ಆ ಬ್ಯಾಂಗ್ಳೂರಲ್ಲಿ ನಮ್ಗೆ ಗೊತ್ತಿರೋಂಗೆ ಹಿಲ್ ಟೆಂಪಲ್ ಇದೆ. ಅಂದ್ರೆ ಇದಕ್ಕೆ ನಾವು ರಿತ್ವಿಕ್ ದೇವಸ್ಥಾನ ಅಂತ ಕರಿತೀವಿ. ಇವರ ಪ್ರಕಾರ ನಾವು ಪ್ರಭುಪಾದರಿಗೆ ವಿಧೇಯರಲ್ಲ, ಅವರೇ ವಿಧೇಯರು. ಹ್ಮ್ ಸರಿಯಪ್ಪ, ಆಯ್ತು, ನೀವೇ ವಿಧೇಯರು, ಸರಿ. ಆದ್ರೆ ಆ ಕನ್ನಡ ಪುಸ್ತಕಗಳಲ್ಲಿ ಪ್ರಭುಪಾದರ ಪುಸ್ತಕಗಳು ಕನ್ನಡದಲ್ಲಿ ಅನುವಾದ ಆಗಿವೆಯಲ್ಲ, ಅದರಲ್ಲಿ ಎಷ್ಟೊಂದು ತಪ್ಪುಗಳಿವೆ. ಅದನ್ನ ತಪ್ಪುಗಳನ್ನ ತಿದ್ದಿಸೋದಕ್ಕೆ ನಾವು ಎಷ್ಟೋ ಸಮಯದಿಂದ ಪ್ರಯತ್ನ ಮಾಡ್ತಾನೆ ಇದೀವಿ. ಆದ್ರೆ ಇನ್ನೂ ಯಾವ ಪ್ರಗತಿನೂ ಆಗಿಲ್ಲ. ನಾವು ತಪ್ಪನ್ನ ತೋರ್ಸಿದ್ರು ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಇದು ಹೀಗೆ, ಇದರಲ್ಲಿ ಏನು ತಪ್ಪು ಕಾಣ್ತಾ ಇಲ್ಲ ನಮಗೆ ಅಂತ. ಆದ್ರೆ ಬೇರೆ ಎಲ್ಲರಿಗೂ ತಪ್ಪು ಕಾಣ್ತಾ ಇದೆ. ಅಂದ್ರೆ ಪ್ರಭುಪಾದರ ಪುಸ್ತಕವನ್ನ ಯಥಾರೂಪವಾಗಿ ಪ್ರಸ್ತುತಪಡಿಸೋದಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ. ಮತ್ತೆ ಯಾರು ವಿಧೇಯರು ಯಾರು ವಿಧೇಯರಲ್ಲ ಅಂತ ಇದರಲ್ಲೇ ಗೊತ್ತಾಗ್ಬಿಡತ್ತೆ. ಹ್ಮ್ 30 ಲಕ್ಷ ಪುಸ್ತಕಗಳು ವಿತರಣೆ ಆಗಿವೆ ಕನ್ನಡದಲ್ಲಿ ಭಗವದ್ಗೀತಾ. ಹ್ಮ್. ಎಷ್ಟು ಜನ ಭಗವದ್ಗೀತೆಯನ್ನ ಓದಿ ತಾವೇ ಓದಿ ಭಕ್ತರಾಗಿದ್ದಾರೆ, ಅಥವಾ ಎಷ್ಟು ಜನ ಕನ್ನಡ ಭಗವದ್ಗೀತೆಯನ್ನ ಓದಿ ಭಕ್ತರಾಗಿದ್ದಾರೆ. ಬೇರೆ ನಮ್ಮ ಇಂಗ್ಲಿಷ್ ಪುಸ್ತಕ, ಪ್ರಭುಪಾದರ ಇಂಗ್ಲಿಷ್ ಪುಸ್ತಕವನ್ನು ಓದಿ ಎಷ್ಟು ಜನ ಭಕ್ತರಾಗಿದ್ದಾರೆ. ಅದರ ಹೋಲಿಕೆಯಲ್ಲಿ ಇದು ಏನಂದ್ರೆ ಏನು ಇಲ್ಲ, ಅಷ್ಟು ಪುಸ್ತಕಗಳನ್ನ ವಿತರಿಸಿದ್ರು ಕೂಡ. ಅಂದ್ರೆ ಅವರು ಸುಮ್ಮನೆ ಮೋಸ ಮಾಡ್ತಾ ಇದ್ದಾರೆ, ಜನರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರೇನೋ ಕತೆ ಹೇಳ್ತಾ ಇದಾರೆ, ಜನರು ಅದೇ ಸರಿ ಅಂತ ಅನ್ಕೊಂಡು ಅವ್ರ ಹತ್ರ ಹೋಗ್ತಾ ಇದಾರೆ. ಪ್ರಭುಪಾದರು ತಡೆಯೋದಕ್ಕೆ ಅವರು ಪುಸ್ತಕಗಳು ಕೊಟ್ಟಿದ್ದು, ಇದನ್ನ ತಪ್ಸೋದಕ್ಕೆ ಪುಸ್ತಕಗಳು ಕೊಟ್ಟಿದ್ದು. ಹಾಗಾಗಿ ನಾವು ಪುಸ್ತಕಗಳನ್ನ ಓದ್ದೆ, ಪುಸ್ತಕಗಳಲ್ಲಿ ಇರೋದನ್ನ ಸ್ವೀಕಾರ ಮಾಡದೆ, ಸುಮ್ಮನೆ ನಮ್ಮ ಎಲ್ಲಾ ಮಾಡ್ತಾ ಇರೋದೆಲ್ಲ ಭಕ್ತಿ ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಓಕೆ. ಯಸ್ಯಾವಯವ ಸಂಸ್ಥಾನೈಃ ಕಲ್ಪಿತೋ ಲೋಕ ವಿಸ್ತರಃ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಮೂರ್ಜಿತಂ. ಹ್ಮ್ ಎಲ್ಲ ಬ್ರಹ್ಮಾಂಡ, ಎಲ್ಲ ಗ್ರಹಗಳು ಎಲ್ಲ ಪುರುಷನ ವಿಸ್ತೃತ ಶರೀರದ ಮೇಲೆ ಸ್ಥಿತವಾಗಿವೆಯಂತೆ. ಇದು ವಿಶ್ವರೂಪ, ವಿಶ್ವರೂಪದ ಒಂದು ವಿಶ್ವರೂಪ ಕಲ್ಪನೆ. ಹ್ಮ್ ನಿಜವಾಗಿಯೂ ವಿಶ್ವರೂಪ ಅನ್ನೋ ಒಂದು ಶರೀರ ಇಲ್ಲ. ಇದು ಹೇಗೆ ಎಲ್ಲ ಭಗವಂತನ ಉಪಸ್ಥಿತಿ ಇಲ್ಲದೆ, ಅಥವಾ ಭಗವಂತ ಇಲ್ಲದೆ ಏನೂ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಈ ರೀತಿಯಾದ ವರ್ಣನೆಯನ್ನು ಕೊಡ್ತಾರೆ. ಈ ಗ್ರಹ ಲೋಕಗಳು, ಗ್ರಹ ವ್ಯವಸ್ಥೆಗಳು, ಎಲ್ಲ ಗ್ರಹ ಲೋಕಗಳು, ಆ ಗ್ರಹಗಳು ಆ ಆ ಕಮಲದ ಕಾಂಡದ ಮೇಲೆ ಇವೆ, ಭಾಗಗಳಲ್ಲಿ. ಆ ಆದ್ರೆ ಅವೆಲ್ಲವೂ ಕೂಡ ಆ ಗರ್ಭೋದಕಶಾಹಿ ವಿಷ್ಣುವಿನ ವಿಸ್ತೃತ ಶರೀರದ ಮೇಲೆ ಇವೆ ಅಂತ ವಿವರಿಸಲಾಗತ್ತೆ. ಯಾಕಂದ್ರೆ ಅವನ ಬೃಹತ್ ಸ್ಥಾನ ಏನು ಅನ್ನೋದು ಅರ್ಥ ಮಾಡ್ಕೊಳಕ್ಕೆ. ಆದ್ರೆ ಈ ಎಲ್ಲಾ ಭೌತಿಕ ವಿಷಯಗಳು ಅವನಲ್ಲೇ ಸ್ಥಿತವಾಗಿದ್ರು ಕೂಡ ಅವನ ಅವನ ಅಸ್ತಿತ್ವ ಆಧ್ಯಾತ್ಮಿಕವಾದದ್ದು, ಅವನು ಭೌತಿಕ ಅಲ್ಲ. ಇದು ಅರ್ಥ ಮಾಡ್ಕೊಳಕ್ ಕಷ್ಟ. ಎಲ್ಲಾ ಭೌತಿಕವು ಅವನಲ್ಲಿದೆ, ಆದ್ರೆ ಅವನು ಭೌತಿಕ ಅಲ್ಲ. ಅಂದ್ರೆ ಭೌತಿಕವಾದದ್ದು ಕೂಡ ಮೂಲತಃ ಆಧ್ಯಾತ್ಮಿಕ. ಆದ್ರೆ ಅದನ್ನ ಭೌತಿಕ ಅಂತ ಯಾಕೆ ಕರೆಯಲಾಗ್ತಾ ಇದೆ? ಯಾಕಂದ್ರೆ ಅದು ತಾತ್ಕಾಲಿಕವಾದದ್ದು, ನಮ್ಮಂತಹ ಬದ್ಧ ಜೀವಿಗಳಿಗೋಸ್ಕರ ಇರುವಂತದ್ದು.
ಆದ್ರೆ ಅವನು ತಾತ್ಕಾಲಿಕವಾದವನಲ್ಲ. ಅವನಿಗೆ ಇದು ಯಾವುದರಿಂದನೂ ಅವನು ಪ್ರಭಾವಿತನಾಗೋದಿಲ್ಲ. ಇದು ಈ ವಿಶ್ವರೂಪ ಯಾರಿಗೋಸ್ಕರ ಇಲ್ಲಿ ಪ್ರಭುಪಾದರು ಬರೀತಾರೆ? ಆರಂಭಿಕ ಭಕ್ತರಿಗೆ. ಆರಂಭಿಕ ಭಕ್ತರಿಗೆ ಭಗವಂತನಿಗೆ ಒಂದು ರೂಪ ಇದೆ, ಹ್ಮ್ ಅಲೌಕಿಕ ರೂಪ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅವ್ರಿಗೆ. ಅವರ ಪ್ರಕಾರ ಭಗವಂತ ಅಂದ್ರೆ ಏನೋ ಶ್ರೇಷ್ಠ ಶಕ್ತಿ. ಆ ಶ್ರೇಷ್ಠ ಶಕ್ತಿಗಿಂತ ಮುಂಚೆ ಅವರು ತುಂಬಾ ಪ್ರಬಲವಾದ ಈ ವಸ್ತುವನ್ನ ನೋಡಿ ಅದನ್ನ ಭಗವಂತ ಅಂತ ಸ್ವೀಕಾರ ಮಾಡ್ತಾರೆ. ಉದಾಹರಣೆಗೆ ಒಂದು ಜಲಪಾತ ಇದೆ, ವಾಟರ್ ಫಾಲ್ ಇದೆ, ಎಷ್ಟೋ ಅಡಿಗಳಿಂದ ಮೇಲಿಂದ ಬೀಳ್ತಾ ಇದೆ. ಆ ರಭಸವಾದ ಆ ಜಲಪಾತವನ್ನ ನೋಡಿ, ಓ, ಇದಕ್ಕೆ ಇಷ್ಟು ಶಕ್ತಿ ಇದೆ, ಇನ್ನು ಇದಕ್ಕಿಂತ ಶ್ರೇಷ್ಠವಾದ ಶಕ್ತಿ ಇರ್ಬೇಕಲ್ವಾ ಅಂತ ಈ ವಿಶ್ವರೂಪದಿಂದ, ಓ, ಈ ವಿಶ್ವರೂಪಕ್ಕೆ, ಈ ವಿಶ್ವರೂಪ ಯಾರ್ದೋ ರೂಪ, ಇದು ಯಾರದು? ಓ, ಪರಮ ಭಗವಂತ, ಯಾರೋ ಭಗವಂತ ಅಂತ ಇದ್ದಾನೆ. ಆದ್ರೆ ಅವನಿಗೆ ಈ ತರ ಎರಡ್ ಕೈ ಎರಡ್ ಕಾಲ್ ರೂಪ ಇದೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಅವರು ಅವನ ಶಕ್ತಿಯನ್ನ ಭೌತಿಕ ವಿಷಯಗಳಲ್ಲಿ ನೋಡಿ, ಆ ಹಾಗಾಗಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಲ್ಲಿ ಶಕ್ತಿ ಇದೆ ಅಂತ ಅವರು ಸ್ವೀಕಾರ ಮಾಡ್ತಾರೆ. ಆದ್ರೆ ಆ ವ್ಯಕ್ತಿಗೆ ರೂಪ ಇದೆ ಅನ್ನೋದನ್ನ ಅವ್ರು ಸ್ವೀಕಾರ ಮಾಡಕ್ಕಾಗಲ್ಲ. ಅಂತವ್ರಿಗೆ ಈ ವಿಶ್ವರೂಪ. ಇವಾಗ ಒಂದು ದೊಡ್ಡ ಒಂದು ವಾಲ್ಕೆನೋ ಅಂದ್ರೆ, ಆ ವಾಲ್ಕೆನೋ ನೋಡಿ, ಅಥವಾ ದೊಡ್ಡ ಸಮುದ್ರ, ವಾಲ್ಕೆನೋ ಆಗ್ಬಿಡಿ ಸಮುದ್ರ, ಇವಾಗ ಇಂಡಿಯನ್ ಓಷನ್ ನೋಡ್ತೀವಿ. ಇದನ್ನ ನೋಡ್ಬಿಟ್ಟು ನಮಗೆ ಅನ್ನಿಸ್ಬೇಕು, ಅಪ್ಪ, ಈ ಸಮುದ್ರವನ್ನ ಸೃಷ್ಟಿ ಮಾಡಿರೋ ವ್ಯಕ್ತಿ ಎಷ್ಟು ಶಕ್ತಿವಂತನಾಗಿರ್ಬೇಕು. ಆ ಶಕ್ತಿವಂತ ಇದ್ದಾನೆ. ಆದ್ರೆ ಆ ಶಕ್ತಿವಂತನಿಗೆ ಆ ಕೃಷ್ಣ ಅಂತ ಕರೀತಾರೆ, ಅವನಿಗೆ ಎರಡ್ ಕೈ ಎರಡ್ ಕಾಲಿದೆ, ಎರಡ್ ಕಣ್ಣಿದೆ, ನಮ್ ತರಾನೇ ಕಾಣಿಸ್ತಾನೆ ಅಂದ್ರೆ ಅವ್ರು ಸ್ವೀಕಾರ ಮಾಡಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ರೂಪ ಅಂದ್ರೆ ಭೌತಿಕ ರೂಪ. ಅವ್ರ ಪ್ರಕಾರ, ಓ, ಈ ಶಕ್ತಿ ಇದೆ, ಶಕ್ತಿಗೆ ಯಾವ ರೂಪವೂ ಇಲ್ಲ. ಆ ಶಕ್ತಿಯನ್ನ ನಾವು ಈ ರೀತಿ ಭೌತಿಕ ರೂಪಗಳಲ್ಲಿ ಕಾಣಬಹುದು ಅಥವಾ ಅನುಭವಿಸಬಹುದು ಅನ್ನೋದು ಅವ್ರ ಯೋಚನೆ. ಹಾಗಾಗಿ ಅಂತವ್ರನ್ನ ಈ ಒಂದು ಆಧ್ಯಾತ್ಮಿಕತೆಯ ಮಾರ್ಗದಲ್ಲಿ ತರೋದಕ್ಕೋಸ್ಕರ ಅವ್ರಿಗೆ ಮೊದಲು ವಿಶ್ವರೂಪದ ವರ್ಣನೆಯನ್ನು ಕೊಡ್ತಾರೆ. ಓ, ಶಕ್ತಿಯನ್ನ ಸ್ವೀಕಾರ ಮಾಡ್ತಾರೆ ಅವ್ರ ಮೊದಲು. ಆಮೇಲೆ ಸೊ ಈ ಹ್ಮ್, ಆ ಭಗವಂತನ ಶಕ್ತಿಯ ಮೇಲೆ ಅವರು ಮನಸ್ಸನ್ನ ಕೇಂದ್ರೀಕರಿಸ್ತಾರೆ. ಹೌದು, ಆ ಭಗವಂತನ ಶಕ್ತಿನೇ ಅದು, ಮಹತ್ತತ್ವದ ರೂಪದಲ್ಲಿ. ಅದರಲ್ಲಿ ಎಲ್ಲಾ ಭೌತಿಕ ಘಟಕಾಂಶಗಳಿವೆ, ಅದರಿಂದಾನೇ ಈ ಸೃಷ್ಟಿ ಆಗಿರೋದು. ಹಾಗಾಗಿ ನಿಜವಾಗ್ಲೂ ಅದು ಭಗವಂತನ ಶಕ್ತಿನೇ. ಆದ್ರೆ ಅವರು ಆ ಭಗವಂತನಿಗೆ ಒಂದು ನಿರ್ದಿಷ್ಟವಾದ ರೂಪ ಇದೆ ಅನ್ನೋದನ್ನ ಅವ್ರು ಸ್ವೀಕಾರ ಮಾಡಕ್ಕಾಗಲ್ಲ. ಹಾಗಾಗಿ ಯೋಚನೆ ಮಾಡ್ತಾರೆ, ಓ, ಭಗವಂತನ ಶಕ್ತಿಯಿಂದಲೇ ಇಷ್ಟು ದೊಡ್ಡ ದೊಡ್ಡ ಬೃಹತ್ ಭೌತಿಕ ವಿಷಯಗಳು ನಡೀತಾ ಇವೆ. ಹಾಗಾಗಿ ಆ ಭಗವಂತನ ಶಕ್ತಿ ಇದೆ, ಆದ್ರೆ ಭಗವಂತನಿಗೆ ರೂಪ ಇಲ್ಲ. ಹ್ಮ್ ಇದು ಮೊದಲ ಹಂತ. ಅಂತವ್ರಿಗೋಸ್ಕರ ಈ ವಿರಾಟ್ ರೂಪ. ನಿರಾಕಾರವಾದಿಗಳು ಅವರು, ಅವ್ರಿಗೆ ಭಗವಂತನಿಗೆ ಶಾಶ್ವತ ರೂಪ ಇದೆ ಅನ್ನೋದನ್ನ ಅವರು ಸ್ವೀಕಾರ ಮಾಡಲ್ಲ. ಅಂತವ್ರಿಗೆ ವಿರಾಟ್ ರೂಪ. ಆದ್ರೆ ಈ ಮಹತ್ತತ್ವ ಸೃಷ್ಟಿಯಾಗಿಂತ ಮುಂಚೆ, ಅಥವಾ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿಂತ ಮುಂಚೆನೆ ಭಗವಂತನ ಶಾಶ್ವತ ರೂಪ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದಾರೆ, ಈ ಭೌತಿಕ ಜಗತ್ತನ್ನ ಆ ಜಗತ್ತು ಗರ್ಭೋದಕಶಾಹಿ ವಿಷ್ಣುವಿಂದ ಪ್ರಕಟ ಆಗೋದು. ಆ ಗರ್ಭೋದಕಶಾಹಿ ವಿಷ್ಣುವಿನ ಶರೀರವು ಕೂಡ ಅಲೌಕಿಕವಾದ. ಹಾಗಾಗಿ ಅವನು ಬರ್ತಾ ಇರೋ ಆ ಕಾರಣೋದಕಶಾಹಿ ವಿಷ್ಣು, ಆಮೇಲೆ ಸಂಕರ್ಷಣ, ನಾರಾಯಣ, ಹಿಂಗೆ ನಾವು ಮೇಲೆ ಹೋದ್ರೆ ಕೃಷ್ಣನ್ ತನಕ, ಕೃಷ್ಣನ ರೂಪವು ಕೂಡ ಅಲೌಕಿಕವಾದದ್ದು, ಭೌತಿಕವಾದದ್ದಲ್ಲ. ಹ್ಮ್ ಹ್ಮ್ ಮತ್ತೆ ಈ ಅವನ ರೂಪ ಯಾವ್ದ್ರಿಂದ ಆಗಿದೆ? ಅವನ ಅಂತರಂಗ ಶಕ್ತಿಯಿಂದ. ಸಂಧಿನಿ ಶಕ್ತಿ, ಸಂಧಿನಿ ಶಕ್ತಿಯಿಂದ ಅವನ ಅಲೌಕಿಕ ರೂಪ ಪ್ರಕಟವಾಗತ್ತೆ. ಮತ್ತೆ ಅವನಿಂದ ಬರುವಂತ ಎಲ್ಲಾ ಅವತಾರಗಳು, ಅಂಶಗಳು, ಕಲಾ ಎಲ್ಲವೂ ಕೂಡ ಈ ಅಲೌಕಿಕ ಗುಣವನ್ನೇ ಹೊಂದಿರುತ್ತೆ. ಯಾವು ಕೂಡ ಮಹತ್ತತ್ವದಿಂದ, ಮಹತ್ತತ್ವದ ಸ್ಪರ್ಶದಿಂದ
ಸ್ಪರ್ಶವನ್ನ ಸ್ಪರ್ಶ ಇರೋದಿಲ್ಲ, ಎಲ್ಲವೂ ಅಲೌಕಿಕವಾದದ್ದು. ಕೃಷ್ಣನಿಂದ ಬರೋದು ಎಲ್ಲವೂ ಅಲೌಕಿಕವಾದದ್ದು. ಹೇಳಿದ್ನಲ್ಲ, ಈ ಭೌತಿಕ ಜಗತ್ತು ಕೂಡ, ಈ ಭೌತಿಕ ಶಕ್ತಿಯು ಕೂಡ ಅಲೌಕಿಕವಾದದ್ದೇ. ಆದ್ರೆ ಅದನ್ನ ಇಂದ್ರಿಯ ಭೋಗಕ್ಕೋಸ್ಕರ ಉಪಯೋಗಿಸ್ತಿರೋ ಕಾರಣ, ಮತ್ತೆ ಅದು ತಾತ್ಕಾಲಿಕವಾಗಿರೋದ್ರಿಂದ ಅದನ್ನ ಭೌತಿಕ ಅಂತ ಕರಿತೀವಿ ಅಷ್ಟೇ. ಇವಾಗ ಈ ಶರೀರ ಭೌತಿಕ, ಆದ್ರೆ ಈ ಭೌತಿಕ ಶರೀರವನ್ನ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿದಾಗ ಕ್ರಮೇಣವಾಗಿ ಅದು ಆಧ್ಯಾತ್ಮಿಕವಾಗೋಗುತ್ತೆ. ಆಧ್ಯಾತ್ಮಿಕವಾದ ತಕ್ಷಣ ನಮಗೆ ಮರಣ ಇಲ್ಲ. ಮರಣ ಇರೋದು ಬರೀ ಭೌತಿಕ ಶರೀರಕ್ಕೆ. ಹಾಗಾಗಿ ನಾವು ತಿಳ್ಕೋಬೇಕು, ಭೌತಿಕವಾದದ್ದು ಆಧ್ಯಾತ್ಮಿಕವಾಗಿ ಪರಿವರ್ತಿತವಾಗೋಗುತ್ತೆ ಯಾವಾಗ ಆ ಭೌತಿಕ ವಸ್ತು ವಿಷಯವನ್ನ ಕೃಷ್ಣನ ಸೇವೆಯಲ್ಲಿ ಬಳಸಿದಾಗ. ಅವಾಗ ಅದು ಭೌತಿಕ ಗುಣಲಕ್ಷಣಗಳನ್ನ ಉಳಿಸ್ಕೊಳ್ಳೋದಿಲ್ಲ, ಅದು ಆಧ್ಯಾತ್ಮಿಕವಾಗೋಗುತ್ತೆ. ಅದೇ ವಸ್ತು, ಇವಾಗ ಹೂವು ಭೌತಿಕ ವಸ್ತು, ಆದ್ರೆ ಹೂವನ್ನ ನಾವು ಕೃಷ್ಣನಿಗೆ ಅರ್ಪಿಸಿದಾಗ ಅದು ಭೌತಿಕವಾಗಿ ಉಳಿಯಲ್ಲ, ಅದು ಆಧ್ಯಾತ್ಮಿಕವಾಗಿ ಹೋಗುತ್ತೆ. ಯಾಕಂದ್ರೆ ಅದು ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ನಾವು ಅದನ್ನು ಉಪಯೋಗಿಸ್ಕೊಂಡಾಗ ಅದು ಭೌತಿಕ. ಕೃಷ್ಣನ ಸೇವೆಯಲ್ಲಿ ಅದನ್ನ ಬಳಸಿದಾಗ ಅದು ಆಧ್ಯಾತ್ಮಿಕ. ಹೌದು, ಅಂದ್ರೆ ಆಧ್ಯಾತ್ಮಿಕ ಗುಣಲಕ್ಷಣಗಳನ್ನ ಭೌತಿಕ ವಸ್ತುಗಳು ಸಂಪೂರ್ಣವಾಗಿ ಪ್ರದರ್ಶಿಸೋದಿಲ್ಲ. ಉದಾಹರಣೆಗೆ ಇವಾಗ ಭಕ್ತರು ಜೀವನ ಪರ್ಯಂತ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿದ್ದು, ಭಕ್ತಿಯಲ್ಲಿ ತೊಡಗಿದ್ದು, ಅವರು ಪರಿಪೂರ್ಣತೆ ಹಂತಕ್ಕೆ ಬಂದಿದ್ರೆ ಅವರ ಶರೀರ ಆಗ್ಲೇ ಆಧ್ಯಾತ್ಮಿಕವಾಗೋಗಿರುತ್ತೆ. ಆದ್ರೂ ಕೂಡ ಅವರು ಭೌತಿಕ ಶರೀರಕ್ಕೆ ಬರುವಂತಹ ಮರಣವನ್ನೇ ಅನುಭವಿಸ್ತಾರೆ. ಅದಕ್ಕೆ ಕಾರಣ ಬೇರೆಯವರು ನೋಡದವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಇವಾಗ ಒಬ್ರು ತುಕಾರಾಮ್ ಇದ್ರು, ಅದೇ ಆ ಸ್ವಶರೀರದಲ್ಲಿ ವೈಕುಂಠಕ್ಕೆ ಹೋದ್ರು. ಇವಾಗ ಹಾಗೆ ತುಂಬಾ ಆಗ್ತಾ ಇದ್ರೆ ಅವಾಗ ಜನರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಅಷ್ಟೊಂದು ಶ್ರೇಷ್ಠ ಭಕ್ತರಾಗಿಲ್ಲದೆ ಇರೋರು ಕೂಡ ಅವರು ಶರೀರ ಆಧ್ಯಾತ್ಮಿಕವಾಗಿದ್ರು ಅವರು ಮರಣದ ಪ್ರಕ್ರಿಯೆ ಮೂಲಕ ಹೋಗ್ತಾರೆ. ಇದು ಭಕ್ತಿ ದೇವಿಯ ಒಂದು ಕಾರ್ಯ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ಆ ಶರೀರ ಆಧ್ಯಾತ್ಮಿಕವಾದ ಕೂಡಲೇ ಆ ಶರೀರ ಸುಡಕ್ಕಾಗಲ್ಲ, ಶರೀರವನ್ನು ಸುಡಕ್ಕಾಗಲ್ಲ. ಆದ್ರೂ ಜನ ದಿಗ್ಭ್ರಾಂತರಾಗಬಾರ್ದು ಅನ್ನೋ ಕಾರಣ ಕೃಷ್ಣ ಅವರ ಶರೀರವನ್ನು ಕೂಡ ಸುಡೋ ರೀತಿಯಲ್ಲಿ ಸುಡುವಂತೆ ಕಾಣತ್ತೆ, ಆದ್ರೆ ನಿಜವಾಗ್ಲೂ ಸುಡ್ತಾ ಇಲ್ಲ. ಇದು ಅಲೌಕಿಕ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಮಗೆ ಸ್ವಲ್ಪ ಶ್ರದ್ಧೆ ಬೇಕು. ಇಲ್ಲಾಂದ್ರೆ ಇದು ಒಂದ್ ರೀತಿಯಲ್ಲಿ ಕಟ್ಕತೆ ಅಂತ ಅನ್ಸ್ಬೋದು ನಮ್ಗೆ. ಇವಾಗ ಇದು ಎಷ್ಟು ಕಟ್ಕತೆ ಅಂದ್ರೆ ಕೃಷ್ಣ ಇದಾನೆ ಅನ್ನೋದೇ ಕಟ್ಕತೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಕೃಷ್ಣನ ನೋಡಿಲ್ಲೇ ಇರೋ ಕೂಡ ಕೃಷ್ಣನಿಗೆ ಇಂತಹ ರೂಪ ಇದೆ ಅಂತ ನಾವು ಸ್ವೀಕಾರ ಮಾಡ್ತಾ ಇದೀವಿ ಅಂದ್ರೆ ಅದನ್ನು ನಾವು ಕಟ್ಕತೆ ಅಂತ ಹೇಳ್ಬೋದು. ಯಾರು ನೋಡಿದೀರಾ? ಇವಾಗ ಎಷ್ಟೊಂದು ಜನ ಕೇಳ್ತಾರೆ, ಯಾರು ನೋಡಿದ್ದಾರೆ ಕೃಷ್ಣ ಇರೋದನ್ನ? ನಾವ್ಯಾರು ನೋಡಿಲ್ಲ. ಆದ್ರೆ ನೋಡಿರೋರ್ ಗೊತ್ತು ನಮ್ಗೆ. ಯಾರು ನೋಡಿರೋರು? ಪ್ರಭುಪಾದರು. ಹಾಗಾಗಿ ಅವ್ರು ಕೊಟ್ಟಿರೋ ಜ್ಞಾನವನ್ನ ಸ್ವೀಕಾರ ಮಾಡ್ತಾ ಇದೀವಿ. ಅದೇ ರೀತಿ ಪ್ರಭುಪಾದರು ಹೇಳಿದ್ರೆ ಹೌದು, ಈ ಆಧ್ಯಾತ್ಮಿಕ ಭೌತಿಕ ಶರೀರ ಆಧ್ಯಾತ್ಮಿಕವಾಗಿ ಪರಿವರ್ತಿತವಾಗಿ ಹೋಗುತ್ತೆ ಅಂದ್ರೆ ಯಾರು ಹೇಳ್ತಾ ಇರೋದು? ಪ್ರಭುಪಾದರು ಹೇಳ್ತಾ ಇದಾರೆ, ಹಾಗಾಗಿ ಸ್ವೀಕಾರ ಮಾಡ್ತೀವಿ. ಅದಕ್ಕೆ ನಾವು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತ ಜ್ಞಾನವನ್ನ ಮಾತ್ರ ಸ್ವೀಕಾರ ಮಾಡಬಹುದು. ಇಲ್ಲಾಂದ್ರೆ ಇಂತಹ ಜ್ಞಾನ ಅಚಿಂತ್ಯ, ಇದು ನಮ್ಗೆ ಅರ್ಥನೇ ಆಗಲ್ಲ. ಖಂಡಿತ ಕೇವಲ ಉತ್ತಮ ಮತ್ತು ಸತ್ಯವಾದ ಜ್ಞಾನವನ್ನು ಮಾತ್ರ ಸ್ವೀಕರಿಸುವುದು ಸೂಕ್ತ. ಕೆಟ್ಟ ಇಲ್ಲಾಂದ್ರೆ ಇಂತಹ ವಿಷಯಗಳು ನಮಗೆ ಅಚಿಂತ್ಯವಾಗೋಗುತ್ತೆ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಭೌತಿಕ ವಿಷಯ ಇದೆ, ಭೌತಿಕ ವಸ್ತು ಇದೆ. ಭೌತಿಕ ವಸ್ತುಗಳಿವೆ, ಆದ್ರೆ ಆ ಭೌತಿಕ ವಸ್ತುಗಳು ಕೂಡ ಬಂದಿರೋದು ಆಧ್ಯಾತ್ಮಿಕತೆಯಿಂದ. ಈ ಸಂಪೂರ್ಣ ಬ್ರಹ್ಮಾಂಡಗಳೆಲ್ಲ ಸೃಷ್ಟಿಯಾಗಿರೋದು ಕೂಡ ಬ್ರಹ್ಮಜ್ಯೋತಿಯಿಂದ. ಬ್ರಹ್ಮಜ್ಯೋತಿ ಆಧ್ಯಾತ್ಮಿಕವಾದ. ಆ ಆಧ್ಯಾತ್ಮಿಕ ವಸ್ತುವಿನಿಂದಲೇ ಭೌತಿಕ ಜಗತ್ತಿನ ಸೃಷ್ಟಿಗೆ ಬೇಕಾಗಿರೋ ವಸ್ತುಗಳು ಹೊರಗಡೆ ಬರುತ್ತವೆ. ಆಮೇಲೆ ಆ ಕೆಲಸ ಆದ್ಮೇಲೆ ಮತ್ತೆ ಅದೇ ಆಧ್ಯಾತ್ಮಿಕತೆ ಒಳಗಡೆ ಪ್ರವೇಶ ಆಗ್ಬಿಡುತ್ತೆ, ಭಗವಂತನ ಶರೀರದಲ್ಲೇ ಪ್ರವೇಶ ಆಗುತ್ತೆ. ಭಗವಂತನ ಶರೀರದೊಳಗೆ ಹೋದ್ಮೇಲೆ ಆ ಭೌತಿಕ ಆಧ್ಯಾತ್ಮಿಕ ಜೊತೆ ಮಿಶ್ರಣ ಆಗೋಗಲ್ಲ, ಭೌತಿಕವಾಗಿ ಉಳಿಯುತ್ತೆ. ಮತ್ತೆ ಬೇಕಾದಾಗ ಮತ್ತೆ ಭಗವಂತ ಅದನ್ನ ಹೊರ ಹಾಕ್ತಾನೆ, ಮತ್ತೆ ಸೃಷ್ಟಿ ಆಗುತ್ತೆ.
ಸೊ ಒಟ್ಟು ವಿಷಯ ಅಂದ್ರೆ ಭೌತಿಕ ವಸ್ತುಗಳಿವೆ, ಭೌತಿಕ ವಸ್ತುಗಳು ಬಂದಿರೋದು ಆಧ್ಯಾತ್ಮಿಕ ಶಕ್ತಿಯಿಂದಲೇ. ಆದ್ರೆ ಅದು ಭೌತಿಕ ಆ ಬಳಕೆ, ಭೌತಿಕವಾಗಿ ಅದನ್ನ ಉಪಯೋಗಿಸ್ತಾ ಇರೋದ್ರಿಂದ ಅದನ್ನ ಭೌತಿಕ ಶಕ್ತಿ ಅಂತ ಕರಿತೀವಿ. ಅರೆ ಅದೇ ವಸ್ತುಗಳನ್ನ ಅವು ಯಾವಾಗ ಕೃಷ್ಣನ ಸೇವೆಯಲ್ಲಿ ಉಪಯೋಗವಾಗುತ್ತೋ ಅದು ತನ್ನ ಭೌತಿಕ ಗುಣಲಕ್ಷಣಗಳನ್ನ ಬಿಟ್ಟು ಆಧ್ಯಾತ್ಮಿಕವಾಗೋಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಭಗವಂತನ ಎಲ್ಲಾ ಅವತಾರಗಳು, ಅಂಶ, ಕಲಾ ಇವೆಲ್ಲವೂ ಕೂಡ ಭೌತಿಕ ಜಗತ್ತನ್ನ ಪ್ರವೇಶ ಮಾಡಿದ್ರೂ ಕೂಡ ಅವು ಆಧ್ಯಾತ್ಮಿಕವಾಗಿ ಉಳಿಯುತ್ತವೆ. ಭೌತಿಕ ಶಕ್ತಿಯಿಂದ, ಭೌತಿಕ ಪ್ರಕೃತಿಯಿಂದ ಪ್ರಭಾವಿತ ಆಗುವುದಿಲ್ಲ. ಕೇವಲ ಭಗವಂತನ ವಿಸ್ತರಣೆಗಳು, ಅಂಶಗಳು ಮಾತ್ರ ಅಲ್ಲ, ಭಗವಂತನ ಶುದ್ಧ ಭಕ್ತರು ಕೂಡ, ನಿತ್ಯ ಸಿದ್ಧ ಭಕ್ತರು. ಆ ನಿತ್ಯ ಸಿದ್ಧ ಭಕ್ತರು ಪ್ರಭುಪಾದರ ತರ ಅವರು ಈ ಭೌತಿಕ ಜಗತ್ತಿಗೆ ಬಂದಾಗ ಸಾಮಾನ್ಯ ಮನುಷ್ಯರಂತೆ ಅವರು ಜೀವನ ನಡೆಸ್ತಾರೆ. ಸಾಮಾನ್ಯ ಮನುಷ್ಯರಂತೆ ಜನ್ಮವನ್ನ ತಗೋತಾರೆ. ವೃದ್ಧಾಪ್ಯ, ರೋಗ, ಮರಣ ಎಲ್ಲವೂ ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತೆ. ಮರಣ ಇಲ್ಲ, ನಮ್ಗೊತ್ತು ಸಮಾಧಿ ಅನ್ನೋ ಪ್ರಕ್ರಿಯೆ ಇದೆ, ಅದು ಎಲ್ಲರಿಗೂ ಅಲ್ಲ, ಮಹಾ ಶ್ರೇಷ್ಠ ಭಕ್ತರಿಗೆ ಅವರ ದೇಹವನ್ನ ಸುಡೋದಿಲ್ಲ. ಅದೊಂದು ವ್ಯತ್ಯಾಸ ಇದೆ. ಆದ್ರೆ ಜನ್ಮ ಇದೆ. ಅವರು ಚಿಕ್ಕವರಿಂದ ಆಮೇಲೆ ದೊಡ್ಡವರಾಗ್ತಾರೆ. ಆಮೇಲೆ ಅವ್ರಿಗೂ ರೋಗ ಪೀಡಿಸುತ್ತೆ, ಇತ್ಯಾದಿ ಇತ್ಯಾದಿ. ಇವೆಲ್ಲವನ್ನ ನಾವು ಕಾಣಬಹುದು. ಆದ್ರೆ ಅದು ಸುಮ್ಮನೆ ನಮ್ಮ ಕಣ್ಣ ಮೇಲೆ ಮಣ್ಣು ಎರಚೋದಕ್ಕೆ. ಯಾರಿಗೆ ಈ ವಿಷಯಗಳಲ್ಲಿ ನಂಬಿಕೆ ಇಲ್ವೋ ಅವರನ್ನ ದಿಗ್ಭ್ರಾಂತಿಗೊಳಿಸೋದಕ್ಕೆ ಅಷ್ಟೇ. ಆದ್ರೆ ಯಾರು ನಂಬ್ತಾರೋ ಅವ್ರಿಗೆ ಗೊತ್ತು, ಹೌದು ಪ್ರಭುಪಾದರು ಆಧ್ಯಾತ್ಮಿಕ, ಸಂಪೂರ್ಣ ಆಧ್ಯಾತ್ಮಿಕ ಅಸ್ತಿತ್ವ ಅವ್ರದ್ದು. ಭೌತಿಕ ಅನ್ನೋದು ಏನು ಇರ್ಲಿಲ್ಲ ಅವರಲ್ಲಿ. ಪ್ರಭುಪಾದರು ಮತ್ತೆ ಗುರುಗಳು ಅಷ್ಟೇ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಗುರುಗಳನ್ನ ಭೌತಿಕವಾಗಿ ಕಾಣೋದು ಅಪರಾಧ, ಗುರುಗಳನ್ನ ಒಬ್ಬ ಸಾಮಾನ್ಯ ಮನುಷ್ಯನಂತೆ ನೋಡೋದು ಅಪರಾಧ. ಗುರುಗಳಿಗೆ ಆರೋಗ್ಯ ಸಮಸ್ಯೆ ಇದ್ರೆ, ನಮ್ ತರ ಆರೋಗ್ಯ ಸಮಸ್ಯೆ ಯಾಕೆ ನಮಗೆ ಯಾಕೆ ಆರೋಗ್ಯ ಸಮಸ್ಯೆ ಬರುತ್ತೆ? ಕರ್ಮ ಫಲದಿಂದಾಗಿ. ಅವ್ರಿಗೆ ಆತರ ಅಲ್ಲ. ಗುರುಗಳಿಗೆ ಶರೀರ ತೊಂದರೆ ಬಂದ್ರೆ ಅದಕ್ಕೆ ಕಾರಣ ಪಾಪವನ್ನ ಮಾಡ್ತಾ ಇರೋ ಶಿಷ್ಯಂದ್ರು, ಬೇರೆ ಏನು ಕಾರಣ ಇಲ್ಲ. ನಾವ್ ಅನ್ಕೋಬಾರ್ದು ಅವ್ರಿಗೆ ಈ ಔಷಧಿ ಕೊಡೋಣ, ಆ ಔಷಧಿ ಕೊಡೋಣ, ಅದರಿಂದ ಸರಿ ಹೋಗುತ್ತೆ. ಯಾವ ಔಷಧಿ ಕೊಡೋದ್ರಿಂದ ಸರಿ ಹೋಗಲ್ಲ. ಒಂದೇ ಔಷಧಿ ಇರೋದು. ಶಿಷ್ಯರು ತಮ್ಮ ಜೀವನವನ್ನ ಪಾಪವಿಲ್ಲದೆ ನಡೆಸಿದ್ರೆ ಅವಾಗ ಗುರುಗಳು ಅನುಭವಿಸೋ ಕಷ್ಟಗಳು ನಿಲ್ಲುತ್ತೆ. ಅದನ್ನು ಬಿಟ್ಟು ಗುರುಗಳನ್ನು ಕೂಡ ನಮ್ ತರ ಭೌತಿಕ ಜೀವಿ, ಅವ್ರಿಗೆ ಔಷಧಿ ಕೊಡ್ಬೇಕು, ಅವ್ರಿಗೆ ಇನ್ನೊಂದ್ ಮಾಡ್ಬೇಕು, ಅದೊಂದ್ ಮಾಡ್ಬೇಕು, ಅದರಿಂದಾನೇ ಅವ್ರ ಆರೋಗ್ಯ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡೋದು ಉಚಿತ. ಸೊ ಹೀಗೆ ಭೌತಿಕ ಜಗತ್ತಿನಲ್ಲಿ ಇದೀವಿ. ಆದ್ರೆ ಆಧ್ಯಾತ್ಮಿಕ ವಿಷಯಗಳನ್ನ ನಾವು ಕೇಳಿ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಬೇಕು. ಜಗತ್ತನ್ನ ನೋಡೋ ರೀತಿಯನ್ನ ಬದಲಾಯಿಸ್ಬೇಕು. ಇದು ಸ್ವಲ್ಪ ಸಮಯ ತಗೊಳತ್ತೆ. ವಿಶೇಷವಾಗಿ ಹೊಸಬರಿಗೆ ಈ ವಿಷಯಗಳು ಬಹಳ ಕಷ್ಟ ಜೀರ್ಣಿಸ್ಕೊಳ್ಳೋದು. ಆದ್ರೆ ಇನ್ನು ನಾವು ಆರಂಭದಲ್ಲಿ ಇದೀವಿ. ಇನ್ನು ಹೋಗ್ತಾ 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 ಇಂತಹ ವಿಷಯಗಳು ಮತ್ತೆ ಮತ್ತೆ ನಾವು ಕೇಳಿ ಕ್ರಮೇಣವಾಗಿ ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಗೆ ಸಿಗುತ್ತೆ. ಇಲ್ಲಿಗೆ ನಿಲ್ಲಿಸ್ತೀನಿ. ಆಗ್ಲಿ 7:08 ಇನ್ನೊಂದು ಶ್ಲೋಕ ಶುರು ಮಾಡಿದ್ರೆ ಇವಾಗ ಮುಗ್ಸಕ್ ಆಗಲ್ಲ. ಸೊ ಇಲ್ಲೇ ನಿಲ್ಲಿಸ್ತೀನಿ. ಯಾರಿಗಾದ್ರು ಏನಾದ್ರು ಪ್ರಶ್ನೆ ಇದ್ರೆ ಕೇಳು. ಸೃಷ್ಟಿಯ ಬಗ್ಗೆ ಸ್ವಲ್ಪ ಹೇಳಿದೀನಿ. ಏನಾದ್ರು ಸಂಶಯ ಇದ್ರೆ ಕೇಳಿ, ಸ್ವಲ್ಪ ವ್ಯವಸ್ಥೆ. ಮಹತ್ವದ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ. ಮಹತ್ತತ್ವ ಇವಾಗ ಭೌತಿಕ ಸೃಷ್ಟಿ ಆಗಕ್ಕಿಂತ ಮುಂಚೆ ಇವಾಗ ಏನಾಗತ್ತೆ, ಒಂದು ಪ್ರಧಾನ ಅಂತ ಒಂದು ವಸ್ತು ಇರುತ್ತೆ. ಇದನ್ನ ನಾವು 2ನೇ ಸ್ಕಂದದಲ್ಲಿ ಓದ್ತೀವಿ, ಪ್ರಧಾನ ಅಂತ. ಈ ಪ್ರಧಾನ ಅಂದ್ರೆ ಭೌತಿಕ ಸೃಷ್ಟಿಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಅದರಲ್ಲಿ ಇದೆ. ಆದ್ರೆ ಅದು ಸಕ್ರಿಯವಾಗಿಲ್ಲ, ಆಕ್ಟಿವ್ ಆಗಿಲ್ಲ, ಸುಪ್ತವಾಗಿದೆ. ಆದ್ರೆ ಯಾವಾಗ ಭಗವಂತನ ಶಕ್ತಿ ಈ ಪ್ರಧಾನವನ್ನ ಪ್ರವೇಶ ಮಾಡುತ್ತೋ ಅವಾಗ ಅದು ಸಕ್ರಿಯವಾಗಿ ಮಹತ್ತತ್ವ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಮಹತ್ತತ್ವ ಅಂದ್ರೆ ಸಕ್ರಿಯವಾಗಿರೋ ಪ್ರಧಾನ. ಅಂದ್ರೆ ಸಕ್ರಿಯವಾಗಿರೋದಂದ್ರೆ ಏನರ್ಥ? ಅದು ಇವಾಗ ಸೃಷ್ಟಿ ಮಾಡೋದಕ್ಕೆ ಸಿದ್ಧವಾಗಿದೆ. ಸೃಷ್ಟಿಯ ಕಾರ್ಯ ಪ್ರಾರಂಭವಾಗಬಹುದು. ಆ ಸೃಷ್ಟಿಯ ಕಾರ್ಯ ಪ್ರಾರಂಭವಾಗಕ್ಕಿಂತ ಮುಂಚೆ ಇರೋ ಹಂತವನ್ನ, ಭೌತಿಕ ವಸ್ತುವಿನ ಒಂದು ಹಂತವನ್ನ, ಅದನ್ನ ಮಹತ್ತತ್ವ ಅಂತ ಕರೀತಾರೆ. ಇನ್ನೊಂದು ರೀತಿಯಲ್ಲಿ ಇದು ಅರ್ಥ ಮಾಡ್ಕೋಬಹುದು ನಾವು.
ಭೌತಿಕ ಸೃಷ್ಟಿಗೆ ಬೇಕಾಗಿರೋ ಮಹಾ ತತ್ವಗಳು ಅದರಲ್ಲಿವೆ. ಭೂಮಿಯ ಪೋನಲೋ ವಾಯುಖಂ. ಹಾಗಾಗಿ ಅದಕ್ಕೆ ಮಹತ್ತತ್ವ ಅಂತ ಹೆಸರಿದೆ ಅಂತ ನಾವು ಯೋಚನೆ ಮಾಡ್ಬೋದು. ಆಮೇಲೆ ಈ ಮಹತ್ತತ್ವದಿಂದ ಈ ಘಟಕಾಂಶಗಳಿಂದ ಸೃಷ್ಟಿಯ ಕಾರ್ಯ ಶುರು ಆಗುತ್ತೆ. ಅದು ಬಹಳ ವಿಸ್ತಾರವಾದ ಸೃಷ್ಟಿಯ ಕೆಲಸ. ಅದನ್ನ ನಾವು 2ನೇ ಸ್ಕಂದ 3ನೇ ಸ್ಕಂದದಲ್ಲಿ ಓದ್ತೀವಿ. ಇವಾಗ ಸದ್ಯಕ್ಕೆ ಅಷ್ಟೊಂದು ವಿವರಣೆ ಕೊಡಕ್ಕಾಗಲ್ಲ, ಯಾಕಂದ್ರೆ ಅದು ಯಾರಿಗೂ ಹೇಳಕ್ಕೂ ಆಗಲ್ಲ, ಅಷ್ಟು ವಿಸ್ತೃತವಾದದ್ದು. ಸೊ ನಾವು ಓದ್ತೀವಿ, ಭಾಗವತದಲ್ಲಿ ಓದ್ಕೊಂಡು ಹೋಗೋಣ ಆಮೇಲೆ ಅದನ್ನ. ಇವಾಗ ಸದ್ಯಕ್ಕೆ ಇಷ್ಟು ಸಾಕು ಮಹತ್ತತ್ವದ ಬಗ್ಗೆ. ಪ್ರಭುಜಿ. ಹರೇ ಕೃಷ್ಣ. Thank you, Prabhu. ಹಾ Prabhu, we are also inactive for like for some time. Only by the glance of Krishna we also become active once the process of creation started. Should we understand like that, or ಇನ್ಆಕ್ಟಿವ್ ಅಂದ್ರೆ ನಮ್ಗೆ ಅವಾಗ ಶರೀರ ಇಲ್ಲ. ಸೊ ನಾವು ಸೂಕ್ಷ್ಮ ಶರೀರದೊಂದಿಗೆ ಇರ್ತೀವಿ ಮಹಾವಿಷ್ಣುವಿನೊಳಗಡೆ. ಸೊ ಸ್ಥೂಲ ಶರೀರ ಇಲ್ಲ ಆಕ್ಟಿವ್ ಆಗಿರೋದಕ್ಕೆ. ನಮಗೆ ಸ್ಥೂಲ ಶರೀರ ಬೇಕು ಈ ಭೌತಿಕ ಜಗತ್ತಿನಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ. ಸ್ಥೂಲ ಶರೀರವನ್ನ ದುರ್ಗಾದೇವಿ ಕೊಡ್ತಾಳೆ ನಮ್ಗೆ, ನಮ್ಮ ಪೂರ್ವ ಕರ್ಮದ ಪ್ರಕಾರವಾಗಿ. ಅಲ್ಲಿ ತನಕ ನಾವು ಸುಪ್ತವಾಗಿ ಇರ್ತೀವಿ, ಸುಪ್ತ ಸ್ಥಿತಿ. ಇನ್ನೇನಾದ್ರು ಹೇಗೆ ಎಲ್ಲಾ ಭೌತಿಕ ವಿಷಯ ಕೂಡ ಆಧ್ಯಾತ್ಮಿಕ ಅನ್ನೋದು ಗೊತ್ತಾಯ್ತಾ? ಪ್ರಭುಜಿ. yes, Prabhu? Okay. ಅದು ಮುಖ್ಯ. ಅದು ಯಾಕೆಂದ್ರೆ ಪ್ರಳಯ ಆದಾಗ ಇದು ಪೂರ್ತಿ ರಿವರ್ಸ್ ಆಗತ್ತೆ. ಇವಾಗ ಸೃಷ್ಟಿ ಆಗುವಾಗ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಒಂದೊಂದು ಆದ್ಮೇಲೆ ಆಗತ್ತೆ. ಪ್ರಳಯ ಆದಾಗ ಉಲ್ಟಾ. ಅಂದ್ರೆ ನಾವು ಯಾಕೆ ಅಂದ್ರೆ ಇವಾಗ ತುಂಬಾ ಚಳಿ ಇದ್ರೆ ಫಸ್ಟ್ ಒಂದು ಶರ್ಟ್ ಹಾಕೋತೀವಿ, ಆಮೇಲೆ ಇನ್ನೊಂದು ಕೋಟ್ ಹಾಕೋತೀವಿ, ಇನ್ನೊಂದು ಕೋಟ್ ಹಾಕೋತೀವಿ, ಇನ್ನೊಂದು ಕೋಟ್ ಹಾಕೋತೀವಿ, ಇನ್ನೊಂದು ಕೋಟ್ ಹಾಕೋತೀವಿ. ಇವಾಗ ಶೆಕೆ ಆದಾಗ ಏನ್ ಮಾಡ್ಬೇಕು? ಫಸ್ಟ್ ಕೋಟಿಂದ ತೆಕ್ಕೊಂಡ್ ಬರ್ಬೇಕು ನಾವು. ಅದೇ ರೀತಿ ಸೃಷ್ಟಿ ಒಂದಾದ್ಮೇಲೆ ಒಂದು ಏನೇನೋ ಆಗಿರುತ್ತೆ. ಆಮೇಲೆ ಪ್ರಳಯ ನಾಶ ಆಗ್ಬೇಕು ಅಂದ್ರೆ ರಿವರ್ಸ್ ಅಲ್ಲಿ ನಾಶ ಆಗೋದು. ಆ ರಿವರ್ಸ್ ಅಲ್ಲಿ ನಾಶ ಆದಾಗ ಕೊನೆಗೆ ಎಲ್ಲವೂ ಹೋಗ್ಬಿಟ್ಟು ಭಗವಂತನ ಶರೀರವನ್ನು ಪ್ರವೇಶ ಮಾಡ್ಬಿಡುತ್ತೆ. ಸೊ ಇದನ್ನ ನಾವು ಸ್ವಲ್ಪ ಸಮಯ ತಗೊಳುತ್ತೆ ಅರ್ಥ ಆಗೋದು. ಆದ್ರೆ ಎಲ್ಲವೂ ಬಂದಿರೋದು ಆಧ್ಯಾತ್ಮಿಕ ಶಕ್ತಿಯಿಂದಲೇ ಬಂದಿರೋದು. ಎಲ್ಲವೂ ಆಧ್ಯಾತ್ಮಿಕ ಶಕ್ತಿ ಇಲ್ಲದೆ ಜಡಕ್ಕೆ ಜಡ ಹೇಗೆ ಸೃಷ್ಟಿ ಆಗತ್ತೆ? ತಾನಾಗಿ ಸೃಷ್ಟಿ ಆಗತ್ತಾ? ಇಲ್ಲ. ಹಾಗಾಗಿ ಆ ಜಡ ವಸ್ತು ಸೃಷ್ಟಿಯಾಗಿರೋದು ಕೂಡ ಆಧ್ಯಾತ್ಮಿಕತೆಯಿಂದ. ಸ್ವಲ್ಪ ತಾತ್ವಿಕ ವಿಷಯ. ಓಕೆ, ಮುಗಿಸೋಣ. ಪ್ರಭುಜಿ, ನೀವು ಹಾ. ವಿಶ್ವರೂಪದ ಬಗ್ಗೆ ಹೇಳಿದ್ರಲ್ಲ, ಹ್ಮ್. ಅದು ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಅದಿನ್ನೊಂದು ವಿಶ್ವರೂಪ. ಅದು ಹೌದಾ? ಅದಿನ್ನೊಂದು ವಿಶ್ವರೂಪ. ಇವಾಗ ಈ ವಿಶ್ವರೂಪ ಗರ್ಭೋದಕಶಾಹಿ ಅಂದ್ರೆ ಇವಾಗ ಗರ್ಭೋದಕಶಾಹಿ ವಿಷ್ಣು, ಇವಾಗ ಕ್ಷೀರೋದಕಶಾಹಿ ವಿಷ್ಣು ಆಗಿ ಪ್ರತಿಯೊಂದು ಅಣುವನ್ನು ಪ್ರವೇಶ ಮಾಡ್ತಾನೆ. ನೀವ್ ಹೇಗ ಅನ್ಕೋಬಹುದು ಅಂದ್ರೆ ಇವಾಗ ಇವಾಗ ಆ ಕ್ಷೀರೋದಕಶಾಹಿ ವಿಷ್ಣು ಪ್ರತಿಯೊಂದು ಅಣುವಿನಲ್ಲಿದ್ದಾನೆ. ಆ ಅಣುವು ಎಲ್ಲವನ್ನು ಸೇರಿಸಿ ನಾವೊಂದು ಪಿಕ್ಚರ್ ತೆಗೆದ್ರೆ, ಒಂದು ಫೋಟೋ ತೆಗೆದ್ರೆ ಏನ್ ಗೊತ್ತಾಗತ್ತೆ? ಎಲ್ಲೆಲ್ಲ ಅಣು ಇದೆಯೋ ಅದೆಲ್ಲವೂ ಕೂಡ ಪಿಕ್ಚರ್ ಅಲ್ಲಿ ಬರುತ್ತೆ. ಅದು ವಿಶ್ವರೂಪ. ಅಂದ್ರೆ ಸರ್ವವ್ಯಾಪಿ ಭಗವಂತನ ಒಂದು ಫೋಟೋ ವಿಶ್ವರೂಪ. ಅಷ್ಟೇ. ವಿಶ್ವರೂಪ ಅಂದ್ರೆ ಇಷ್ಟೇ, ಸರ್ವವ್ಯಾಪಿ ಭಗವಂತನ ಒಂದೇ ಚಿತ್ರದಲ್ಲಿ. ಅದಕ್ಕೆ ಅವನು ಅರ್ಜುನ ಒಂದೇ ಕಡೆ ನಿಂತ್ಕೊಂಡು ಹೇಳ್ತಾನೆ, ನಾನು ಒಂದೇ ಕಡೆ ನಿಂತ್ಕೊಂಡು ಎಲ್ಲವನ್ನ ನೋಡ್ತಾ ಇದ್ದೀನಿ. ಅಂದ್ರೇನು? ಭಗವಂತ ಎಲ್ಲೆಲ್ಲಿದಾನೋ ಈ ಭೌತಿಕ ಜಗತ್ತಿನಲ್ಲಿ, ಅಂದ್ರೆ ಅಣುವಿನಲ್ಲೂ ಕೂಡ ಭಗವಂತ ಇದ್ದಾನೆ. ಆ ಎಲ್ಲವನ್ನೂ ಕೃಷ್ಣ ಅವನಿಗೆ ಒಂದು ರೂಪದಲ್ಲಿ ತೋರಿಸ್ಬಿಟ್ಟ. ಅದು ವಿಶ್ವರೂಪ. ಓಕೆ ಪ್ರಭುಜಿ. ಸುಮ್ಮನೆ ಭಗವಂತನ ಸರ್ವವ್ಯಾಪಕ ಒಂದು ಇರುವಿಕೆ, ಅವನೆಲ್ಲ ಕಡೆ ಇದ್ದಾನೆ ಅನ್ನೋದನ್ನ ನಾವು ಆ ಚಿತ್ರದಲ್ಲಿ ನೋಡ್ಬೋದು. ಅಷ್ಟೇ, ಇನ್ನೇನು ಇಲ್ಲ. ಅದು ಅದಕ್ಕೆ ನಾನು ಹೇಳಿದ, ಅದು ನಿಜವಾದ ರೂಪ ಅಲ್ಲ. ಅದು ಆ ತರ ವರ್ಣನೆ ಇದೆ. ಕೃಷ್ಣ ಅರ್ಜುನನಿಗೆ ಅದೇ ತರಹದ ವರ್ಣನೆಗೆ ಅನುಗುಣವಾದ ರೂಪವನ್ನು ತೋರಿಸ್ತಾನೆ.
ಅರೆ ಹೇಳ್ತಾನೆ ಈ ರೂಪವನ್ನು ನೋಡೋಕೆ ನಿನಗೆ ವಿಶೇಷ ಕಣ್ಣುಗಳು ಬೇಕು ಅಂತ. ಯಾಕೆ ಈ ರೂಪ ಇಲ್ವೇ ಇಲ್ಲ, ಆ ವಿಶ್ವರೂಪ ಇಲ್ವೇ ಇಲ್ಲ. ಸೊ ಅದನ್ನ ನೋಡೋದಕ್ಕೆ ವಿಶೇಷವಾದ ಕಣ್ಣು ಬೇಕು. ಯಾಕೆ ಕೃಷ್ಣ ಇವಾಗ ಆ ರೂಪವನ್ನ ಅರ್ಜುನನಿಗೋಸ್ಕರ ತೋರಿಸ್ತಾ ಇದ್ದಾನೆ. ಹೊಸ ರಿಲೀಸು ಪಿಕ್ಚರ್ದು. ಆ ಪಿಕ್ಚರ್ ನೋಡೋದಕ್ಕೆ ಬೇರೆ ಕನ್ನಡಕ ಬೇಕು. ಗೊತ್ತಾಗ್ತಾ ಇದೆಯಲ್ಲ? ಯಾಕಂದ್ರೆ ಅದು ರೂಪನೇ ಇಲ್ಲ, ಅದು ನಿಜವಾಗಿಯೂ ಆ ರೂಪ ಇಲ್ಲ, ವರ್ಣಿತ ರೂಪ ಅದು. ಆ ವರ್ಣನೆಗೆ ಅನುಗುಣವಾಗಿ ಒಂದು ಚಿತ್ರ, ಒಂದು ರೂಪವನ್ನ ಭಗವಂತ ಅರ್ಜುನನಿಗೆ ತೋರಿಸ್ತಾನೆ. ಹಾಗಾಗಿ ಆ ವಿಶ್ವರೂಪವನ್ನು ಪ್ರದರ್ಶಿಸಕ್ ಮುಂಚೆ ಅರ್ಜುನನಿಗೆ ಹೇಳ್ತಾನೆ, ಕೃಷ್ಣ ನಿನ್ಗೆ ಈ ಕಣ್ಣಿಂದ ನೀನ್ ಕಾಣಲ್ಲ, ನಾನು ನಿನಗೆ ವಿಶೇಷ ಚಕ್ಷುಗಳನ್ನ ಕೊಡ್ತೀನಿ, ಶಕ್ತಿಯನ್ನ ಕೊಡ್ತೀನಿ ಅಂತ. ಓಕೆನಾ? ಓಕೆ, ನಿಲ್ಸೋಣ ಇವತ್ತಿಗೆ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ, ಸಮವೇತ ಗೌರವ ಭಕ್ತವೃಂದ ಕಿ ಜಯ, ವಾಂಛಾಕಲ್ಪತರುಭ್ಯಶ್ಚ ಮುಂದೆ ಬೇರೆ ಅವತಾರಗಳು ಬರುತ್ತೆ, ಅದು ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿಲ್ಲ, ಯೋಚನೆ ಮಾಡ್ಬಿಡಿ. ಮತ್ತೆ ಈ ಕಾಂಪ್ಲಿಕೇಶನ್ 2ನೇ ಸ್ಕಂದದಲ್ಲಿ ಬರುತ್ತೆ. ಅಷ್ಟರೊಳಗೆ ಇನ್ನಷ್ಟು ಹೆಚ್ಚು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ಸ್ವಲ್ಪ ಸುಲಭ ಆಗ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ.